Praise the Lord. ಆಮೇನ್ ಆಮೇನ್. ಬನ್ನಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ ಈ ಸಮಯದಲ್ಲಿ. ಇವತ್ತು ದೇವರ ವಾಕ್ಯದ ವಿಷಯ ಈ ರೀತಿಯಾಗಿದೆ. ಆ ಈ ವಾಕ್ಯವನ್ನು ಅನೇಕ ಸಲ ನಾವು ನಮ್ಮ ಜೀವಿತದಲ್ಲಿ ಓದಿದ್ದೇವೆ, ಅದನ್ನು ಧ್ಯಾನಿಸಿದ್ದೇವೆ, ಅರ್ಥ ಸಹ ಮಾಡ್ಕೊಂಡಿದ್ದೇವೆ. ಆದರೂ ಸಹ ದೇವರು ನನ್ನ ಹೃದಯದಲ್ಲಿ ಈ ವಾಕ್ಯವನ್ನು ಪ್ರೇರೇಪಿಸಿದಗೋಸ್ಕರ ನಿಮ್ಮ ಮಧ್ಯದಲ್ಲಿ ಹಂಚುವಾಗ ಖಂಡಿತವಾಗಿ ಕರ್ತನು ನಿಮ್ಮೊಡನೆ ಮಾತನಾಡುತ್ತಾರೆ ಎಂದು ನಾನು ನಂಬಿದವನಾಗಿದ್ದೇನೆ. ಆಮೇಲೆ ಸೊ ಈ ವಾಕ್ಯದ ವಿಷಯ ಈ ರೀತಿಯಾಗಿದೆ. ಇಕ್ಕಟ್ಟಾದ ಬಾಗಿಲು ಮತ್ತು ಇಕ್ಕಟ್ಟಾದ ಕಷ್ಟವಾದ ದಾರಿ ಅದು ಜೀವಿತಕ್ಕೆ ನಡೆಸುತ್ತದೆ ಎಂಬುದು ಇವತ್ತಿನ ಸಂದೇಶದ ಆ ವಿಷಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಏನು? ಇಕ್ಕಟ್ಟಾದ ಬಾಗಿಲು ಮತ್ತು ಕಠಿಣವಾದ ದಾರಿ ಅದು ನಮ್ಮನ್ನು ಜೀವಿತಕ್ಕೆ ನಡೆಸುತ್ತದೆ. ನಿಜವಾದ ಜೀವಿತ ಅಲ್ಲಿ ನಾವು ಕಂಡುಕೊಳ್ಬಹುದು ಅನ್ನೋದನ್ನ ನಾವು ಇವತ್ತು ಕಲಿಯೋರಾಗೋಣ. ಬನ್ನಿ ಆ ವಾಕ್ಯದ ಭಾಗವನ್ನು ಈ ಸಮಯದಲ್ಲಿ ಓದುವ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯಕ್ಕೆ ಬರೋಣ. ಮತ್ತಾಯನ ಸುವಾರ್ತೆ ಅಧ್ಯಾಯ 7. ವಾಕ್ಯ 13 ಮತ್ತು 14 ಓದುವ. ಓದಿ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯೋರು ಸ್ವಲ್ಪ ಜನ. ಆಮೇನ್. ಓಕೆ, ಒಂದು ನಿಮಿಷ ಶೇರ್ ಮಾಡ್ತೀನಿ. ಓಕೆ, ಸ್ಕ್ರೀನ್ ಅಲ್ಲಿ ಬಂದಿದೆ ವಾಕ್ಯ ಇವಾಗ. ಓಕೆ, ವಾಕ್ಯ ನೋಡಿ ಈ ರೀತಿಯಾಗಿ ಹೇಳ್ತದೆ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವೂ ಸಹ ಆಗಿದೆ, ಅದರಲ್ಲಿ ಹೋಗುವವರು ತುಂಬಾ ಜನ, ಬಹು ಜನರಾಗಿದ್ದಾರೆ. ಆದ್ರೆ ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಅದು ಇಕ್ಕಟ್ಟಾಗಿದೆ ಮತ್ತು ಆ ದಾರಿಯು ಕಠಿಣವಾದದ್ದಾಗಿದೆ. ಅದನ್ನು ಕಂಡುಹಿಡಿಯೋರು ಸ್ವಲ್ಪವೇ ಜನ. ನೋಡಿ, ಇಲ್ಲಿ 2 ಬಾಗಿಲು, 2 ತರದ ದಾರಿಯನ್ನು ನಾವು ನೋಡ್ಬೋದು. ಓಕೆ, ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 2 ತರದ ಜೀವಿತ ಇಲ್ಲಿದೆ. ಅಂದ್ರೆ 2 ತರದ ಜೀವಿತಕ್ಕೆ ಹೋಗುವ ದಾರಿಗಳು ಇಲ್ಲಿ ಕಾಣ್ಲಿಕ್ಕೆ ನಮ್ಗೆ ಸಿಗ್ತದೆ. ಒಂದು ಚಿಕ್ಕ ದಾರಿ, ಒಂದು ಚಿಕ್ಕ ಬಾಗಿಲು, ಇನ್ನೊಂದು ದೊಡ್ಡ ಬಾಗಿಲು. ಅದೇ ರೀತಿ ಚಿಕ್ಕ ಬಾಗಿಲಿನ ಒಳಗಡೆ ಹೋದ ನಂತರ ಚಿಕ್ಕದಾದ ದಾರಿ, ಅದೇ ರೀತಿ ದೊಡ್ಡದಾದ ಬಾಗಿಲಿನ ಒಳಗಡೆ ಹೋದ ನಂತರ ಅಗಲವಾದ ದಾರಿ. ಈ ರೀತಿಯಾಗಿ ಯೇಸು ಸ್ವಾಮಿ ನಮಗೆ ಇಲ್ಲಿ ವಿವರಿಸಿದ್ದಾರೆ. ಆದ್ರೆ ಇಲ್ಲಿ ದಾರಿ ಅಥವಾ ಬಾಗಿಲುಗಳಿಗಿಂತ ಅಲ್ಲಿ ಹೋದ ನಂತರ ಸಿಗುವಂತ ನಮ್ಮ ಡೆಸ್ಟಿನೇಷನ್, ಮುಟ್ಟುವ ಸ್ಥಳವಿದೆಯಲ್ಲ, ಅಥವಾ ಮುಟ್ಟುವ ಒಂದು ವಿಷಯ ಇದೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್. ಅದೇನು ಅಂತ ಹೇಳಿದ್ರೆ, 2 ಡೆಸ್ಟಿನೇಷನ್, 2 ನಾವು ತಲುಪಬೇಕಾದ ಸ್ಥಳವನ್ನು ತೋರಿಸ್ಕೊಡ್ತಾ ಇದೆ. ಒಂದು ಜೀವ, ಅಂದ್ರೆ ನಿತ್ಯ ಜೀವ, ಅಂದ್ರೆ ಮರಣ ಇಲ್ಲದಂತ ನಿತ್ಯವಾಗಿ ಬಾಳುವಂತ ಒಂದು ಡೆಸ್ಟಿನೇಷನ್ ಇದೆ. ಇನ್ನೊಂದು ನಿರಂತರವಾಗಿ ನಾಶವಾಗುವಂತ, ಅಂದ್ರೆ ಎಲ್ಲದಕ್ಕೂ ಅಂತ್ಯ, ನಮ್ಮ ಬದುಕಿಗೆ ಒಂದು ಅಂತ್ಯ, ಅದಕ್ಕೆ ಅರ್ಥವಿಲ್ಲದೆ ಇರುವಂತ ಒಂದು ನಾಶನ ಸಿಗುವಂತ ಇನ್ನೊಂದು ಡೆಸ್ಟಿನೇಷನ್ ಇದೆ. ಅಂದ್ರೆ ತಲುಪುವ ಒಂದು ಸ್ಥಳ ಅಥವಾ ಒಂದು ವಿಷಯ ಅಂತ ಹೇಳ್ಬೋದು. ಸೊ ಈ ರೀತಿ 2 ಸ್ಥಳಗಳನ್ನು ಅಥವಾ 2 ಏರಿಯಾವನ್ನು ನಾವು ನೋಡ್ಬೋದು. ಒಂದು ಜೀವ, ಇನ್ನೊಂದು ನಾಶನ. ಜೀವನ ಅಂತ ಹೇಳಿದ ಕೂಡಲೇ ನಾವು ಈ ಭೂಮಿಯಲ್ಲಿ ಬದುಕ್ತಾ ಇದ್ದೇವೆ. ಅದೇ ರೀತಿ ನಾವು ಕ್ರೈಸ್ತರಾಗಿದ್ದು ಮುಂದೆ ಒಂದು ಬದುಕು ಇದೆ ಅಂತ ನಮ್ಮೆಲ್ಲರಿಗೆ ತಿಳಿದಿದೆ. ಅದಕ್ಕೋಸ್ಕರನೇ ನಾವು ತವಕ ಪಟ್ಟು
ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ಹಿಂಬಾಲಿಸ್ತಾ ಇದ್ದೇವೆ. ದಿನಾಲು ಆತನ ಮಾರ್ಗದಲ್ಲಿ ನಡಿಲಿಕ್ಕೆ ಪ್ರಯತ್ನ ಪಡ್ತಾನೂ ಸಹ ಇದ್ದೇವೆ. ಆಮೇಲೆ ಈ ಪ್ರಯತ್ನ ಪಡುವಂತ ಈ ದಾರಿ ಉಂಟಲ್ಲ, ಅಂದ್ರೆ ಈ ಜೀವಿತದ ಕಾಲ ಅವಧಿ ಉಂಟಲ್ಲ, ಅದಕ್ಕೇನೆ ಆ ದಾರಿ ಅಂತ ವಿವರಿಸಿದ್ದಾರೆ. ಚಿಕ್ಕ ದಾರಿ ಅಂತ ಹೇಳಿದ್ರೆ ಅದು ಯೇಸು ಸ್ವಾಮಿ ನಡೆದಂತ ದಾರಿ ಅಥವಾ ಆತನು ನಮಗೆ ತೋರಿಸಿಕೊಟ್ಟಂತ ದಾರಿಯಾಗಿದೆ. ಆ ದಾರಿಯನ್ನು ಕಂಡು ಹಿಡಿಯೋರು ಸ್ವಲ್ಪವೇ ಜನ ಅಂತ ಸಹ ಇಲ್ಲಿ ವಾಕ್ಯದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ದಾರಿಯನ್ನು ಕಂಡು ಹಿಡಿದು ಅದೇ ದಾರಿಯಲ್ಲಿ ನಾವು ದಿನಾಲು ನಡೀತಾ ಹೋದ್ರೆ, ಅಂದ್ರೆ ಜೀವಿಸ್ತಾ ಹೋದ್ರೆ, ಅಲ್ಲಿ ನಾವು ನಿಜವಾದ ಜೀವಿತವನ್ನು ಕಂಡುಕೊಳ್ಬಹುದು. ಅಂದ್ರೆ ನಮ್ಮ ಈ ಜೀವಿತಕ್ಕೆ ಒಂದು ಅರ್ಥವನ್ನು ಕಂಡುಕೊಳ್ಬಹುದು. ಈ ಲೋಕದಲ್ಲಿ ಅನೇಕರು ಬದುಕ್ತಾ ಇದ್ದಾರೆ. ಕೆಲವರು ಕಠಿಣವಾಗಿ ಜೀವಿತವನ್ನು ಜೀವಿಸ್ತಾ ಇದ್ದಾರೆ, ಇನ್ನು ಕೆಲವರು ಸ್ವಲ್ಪ ಒಳ್ಳೆ ಮಟ್ಟದಲ್ಲಿ ಜೀವಿತವನ್ನು ಜೀವಿಸ್ತಾ ಇದ್ದಾರೆ, ಇನ್ನಷ್ಟು ಕೆಲವರು ತುಂಬಾ ಸಂತೋಷ ಮತ್ತು ಜೀವನದಲ್ಲಿ ಕಷ್ಟವಿಲ್ಲದಂತ ಒಂದು ಬದುಕನ್ನು ಬದುಕ್ತಾ ಇದ್ದಾರೆ. ಇನ್ನಷ್ಟು ಜನ ದೊಡ್ಡ ಶ್ರೀಮಂತಿಕೆಯಲ್ಲಿ ಅಥವಾ ಬೇಕಾದಷ್ಟು ಆಸ್ತಿ ಪಾಸ್ತಿಗಳನ್ನು ಹೊಂದಿಕೊಂಡು, ಅಕೌಂಟ್ ಬ್ಯಾಲೆನ್ಸ್ ಅನ್ನು ಹೊಂದಿಕೊಂಡು ಐಶ್ವರ್ಯವಂತರಾಗಿ ಜೀವಿಸ್ತಾ ಇದ್ದಾರೆ. ಇನ್ನು ಕೆಲವರು ಹೆಸರನ್ನು ಗಳಿಸುವ ಒಂದು ಸ್ತರದಲ್ಲಿ ಹೆಸರನ್ನೇ ಗಳಿಸ್ತಾ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುತ್ತಾ ಹೆಸರುವಾಸಿ ಆಗುತ್ತಾ ಆ ರೀತಿಯ ಒಂದು ಬದುಕನ್ನು ಬದುಕ್ತಾ ಇದ್ದಾರೆ. ಇನ್ನು ಕೆಲವರು ದಾರಿದ್ರ್ಯದಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ಯಾವುದೇ ಒಂದು ನಿರೀಕ್ಷಣೆ ಇಲ್ಲ. ದರಿದ್ರತನದಲ್ಲಿ ಹುಟ್ಟಿ ದರಿದ್ರತನದಲ್ಲಿ ಬದುಕಿ ಅಲ್ಲೇ ಅವರ ಜೀವಿತ ಅಂತ್ಯವಾಗುತ್ತೆ. ಇನ್ನು ಕೆಲವರು ಬೇರೆ ಬೇರೆ ವಿಧದಲ್ಲಿ ಜೀವಿಸ್ತಾ ಇದ್ದಾರೆ. ಇದೆಲ್ಲವನ್ನು ನಾವು ಚಿಂತಿಸಿ ನೋಡುವಾಗ ಈ ಬದುಕಿಗೆ ಅರ್ಥವಿದೆಯಾ ಅನ್ನೋ ಪ್ರಶ್ನೆ ಎಲ್ಲರನ್ನು ಕಾಡಬಹುದು. ಇಡೀ ಲೋಕದ ಮುಂದೆ ಈ ಪ್ರಶ್ನೆ ಇಟ್ಟರೆ, ಜೀವಿತಕ್ಕೆ ಒಂದು ಅರ್ಥ ಕೊಡಿ, ಈ ಭೂಮಿಯಲ್ಲಿ ಬದುಕುವ ಬಾಳಿಗೆ ಒಂದು ಅರ್ಥ ಕೊಡಿ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಅರ್ಥ ಕೊಡುವವರು ಯಾರು ಇಲ್ಲ. ಯಾಕಂದ್ರೆ ಶ್ರೀಮಂತನಾಗಿ ಬದುಕುವವನು ಅವನು ಅವನದೇ ರೀತಿಯಲ್ಲಿ ಪಾಸಿಟಿವ್ ಆಗಿ ಹೇಳ್ತಾನೆ, ಎಲ್ರು ಹಣವನ್ನು ಗಳಿಸ್ಬೇಕು, ಎಲ್ರು ಸುಖವಾಗಿ ಬಾಳ್ಬೇಕು, ಎಲ್ರು ಲೋಕದ ಸುಖ ಅನುಭವಗಳನ್ನು ಅನುಭವಿಸಿನೇ ಈ ಜೀವಿತವನ್ನು ಅಂತ್ಯ ಮಾಡ್ಬೇಕು ಅಂತ ಅವನು ಹೇಳ್ತಾನೆ. ಅದೇ ರೀತಿ ತುಂಬಾ ಬಡತನದಲ್ಲಿರುವವನು ಅವನು ಹೇಳ್ತಾನೆ, ನನಗೇನೋ ಆಸೆ ಉಂಟು ಹಾಗಾಗ್ಲಿಕ್ಕೆ, ಶ್ರೀಮಂತನಾಗ್ಲಿಕ್ಕೆ, ಗಳಿಸ್ಲಿಕ್ಕೆ, ಆದ್ರೆ ದಾರಿ ಕಾಣ್ತಾ ಇಲ್ಲ, ನನಗೇನು ತಿಳಿತಾ ಇಲ್ಲ, ಯಾವ ದಾರಿಯಲ್ಲಿ ಹೋಗಿ ನಾನು ಆ ಯಶಸ್ಸನ್ನು ಗಳಿಸಿಕೊಳ್ಳಲಿ ಅನ್ನುವ ಒಂದು ಚಿಂತೆಯೊಡನೆ ನಾನು ಆ ಸಹಾಯಕನು ನನಗೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಕೊರಗುತ್ತಾ ಆ ಒಂದು ಉತ್ತರವನ್ನು ಕೊಡ್ತಾನೆ. ಇನ್ನು ಕೆಲವರು ಮಿಡ್ಲ್ ಕ್ಲಾಸ್ ಅಲ್ಲಿ ಇರುವವರು, ಸರಿ ಜೀವಿತ ಏನೋ ನಡೆಸಲಿಕ್ಕೆ ಸಾಕಾಗುವಷ್ಟು ಸಹಾಯ ಅಥವಾ ಅವಶ್ಯಕತೆಗಳು ನನ್ನ ಬದುಕಲ್ಲಿ ಇದೆ, ಏನೋ ಒಂದು ಜೀವನ ಬದುಕಬೇಕು, ಅದಕ್ಕೆ ಬದುಕ್ತಾ ಇದ್ದೀವಿ, ಅಂತದೇನು ದೊಡ್ಡ ಕಷ್ಟ ಇಲ್ಲ, ಆದ್ರೂ ಅಂತದೇನು ದೊಡ್ಡ ಸಾಧನೆ ನಾನು ಮಾಡಿಲ್ಲ ಅಥವಾ ಗಳಿಸಿಲ್ಲ, ಆದ್ರೆ ಮಿಡಲ್ ಕ್ಲಾಸ್ ಲೆವೆಲ್ ಅಲ್ಲಿ ಜೀವಿಸ್ಕೊಂಡು ತನ್ನ ಜೀವಿತವನ್ನು ಅಂತ್ಯ ಮಾಡ್ಬೋದು ಅಂತ ಆ ವ್ಯಕ್ತಿ ತನ್ನ ಅನಿಸಿಕೆಯನ್ನು ಹೇಳ್ಕೊಳ್ತಾರೆ. ಹೀಗೆ ಪ್ರತಿಯೊಂದು ವ್ಯಕ್ತಿಯಲ್ಲಿ ತನ್ನದೇ ಆದಂತ ಬದುಕುವ ರೀತಿಗಳಿದ್ದಾವೆ, ಭಾವನೆಗಳಿದ್ದಾವೆ, ಹೌದಲ್ಲ? ಇದೆಲ್ಲವನ್ನು ನಾವು ಸಹ ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೇವೆ ಇವತ್ತು. ಅಷ್ಟೇ ಅಲ್ಲ, ನಮ್ಮ ಬದುಕಲ್ಲೂ ಸಹ ಕೆಲವೊಮ್ಮೆ ವಾಕ್ಯಗಳು ನೆನಪಿಲ್ಲದೆ ಇರುವಂತಹ ಕ್ಷಣಗಳಲ್ಲಿ ನಮಗೂ ಸಹ ಆ ಒಂದು ಭಾವನೆಗಳು ನಮ್ಮ ಮನದಲ್ಲಿ ಸಹ ಓಡಾಡ್ತಾ ಇರ್ಬೋದು. ಹಾಗಾದ್ರೆ ಇದಕ್ಕೆಲ್ಲ ಸರಿಯಾದ ಉತ್ತರವನ್ನು ಕಂಡುಕೊಂಡು ಆ ಉತ್ತರದಲ್ಲಿಯೇ ನಂಬಿಕೆ ಇಟ್ಟು ಆ ನಿಜವಾದ ಜೀವಿತವನ್ನು ನಾವು ಹೊಂದ್ಕೊಳ್ಬೇಕು, ಆ ನಿಜವಾದ ದಾರಿಯನ್ನು ಕಂಡುಕೊಂಡು ಆ ನಿಜವಾದ ದಾರಿಯಲ್ಲಿ ನಾವು ಈ ಬದುಕನ್ನು ಜೀವಿಸಬೇಕು ಎಂಬುದನ್ನು ನಾವು ನಮ್ಮ ಜೀವಿತದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ದೃಢಪಡಿಸಿಕೊಳ್ಬೇಕಾದ ಅವಶ್ಯಕತೆ ಇದೆ. ಇಲ್ಲದೆ ಇದ್ರೆ ದಿನಾಲು ಏನಾಗ್ತಾ ಇರುತ್ತೆ, ಸ್ವಲ್ಪ ಹ್ಯಾಪಿನೆಸ್ ಇರ್ಬೇಕಾದ್ರೆ ಖುಷಿಯಾಗಿರ್ತೀವಿ,
ಇನ್ನು ದುಃಖ ಬಂದ ಸಂದರ್ಭದಲ್ಲಿ ಪುನಃ ಡಿಸ್ಕರೇಜ್ ಆಗ್ಬಿಟ್ಟು, ಡೌನ್ ಆಗ್ಬಿಟ್ಟು, ಅಯ್ಯೋ ಜೀವಿತ ಇದೇನಾ, ಕ್ರಿಸ್ತನನ್ನು ಹಿಂಬಾಲಿಸಿ ನನಗೇನ್ ಸಿಕ್ಕಿದೆ ಅನ್ನುವ ಚಿಂತೆಯೊಡನೆ ಜೀವಿಸ್ತಾ ಇರ್ತೀವಿ. ಸೊ ಇದು ಮಿಕ್ಸ್ ಆದಂತ ಈ ಒಂದು ಭಾವನೆಗಳನ್ನು ಹೊಂದಿಕೊಂಡು ಬದುಕ್ತಾ ಇರೋದು ಸರಿಯಲ್ಲ. ಆ ರೀತಿಯಾಗಿ ಬದುಕುವಾಗ ನಾವು ನಂಬಿಕೆಯಲ್ಲಿ ಬೀಳ್ಲಿಕ್ಕೂ ಸಾಧ್ಯತೆಗಳು ತುಂಬಾ ಇರ್ತವೆ. ಯಾಕಂದ್ರೆ ಒಬ್ಬ ಮನುಷ್ಯನು ನಿರಾಶೆಗೊಳಗಾದಾಗ ಅವನಿಗೆ ಈ ಬದುಕು ಸಾಕು ಅನಿಸ್ತದೆ. ಈ ಬದುಕನ್ನು ನಿಲ್ಲಿಸುವ ಎನ್ನುವ ಕೆಟ್ಟ ಭಾವನೆಗಳು, ಯೋಚನೆಗಳು ಸಹ ಬರ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಅದಕ್ಕೋಸ್ಕರ ಮನುಷ್ಯನು ತನ್ನ ಜೀವಿತದ ಅರ್ಥವನ್ನು ಕಂಡುಹಿಡಿಬೇಕು. ಯಾವ ವ್ಯಕ್ತಿ ಈ ಬದುಕಿನಲ್ಲಿ ತನ್ನ ಜೀವಿತದ ಅರ್ಥ, ನಾನು ಯಾಕೆ ಈ ಲೋಕದಲ್ಲಿ ಹುಟ್ಟುಕೊಂಡೆನು, ಯಾತಕ್ಕಾಗಿ ನಾನು ಬದುಕ್ತಾ ಇದ್ದೇನೆ, ಮುಂದೆ ಏನಾಗುವೆನು, ಇದೆಲ್ಲದಕ್ಕೂ ಉತ್ತರ ಗೊತ್ತಿದ್ದವನೇ ತನ್ನ ಬದುಕಿಗೆ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಕ್ರೈಸ್ತರಾದವರು ನಮ್ಮ ಬದುಕಿನ ಅರ್ಥವನ್ನು ಚೆನ್ನಾಗಿ ತಿಳಿದಿರಬೇಕು. ಯೇಸು ಅದಕ್ಕೋಸ್ಕರ ಹೇಳಿದ್ದಾರೆ, ಜೀವಕ್ಕೆ ಸೇರಿಸುವಂತ ಒಂದು ಬಾಗಿಲುಂಟು ಮತ್ತು ಒಂದು ದಾರಿ ಉಂಟು ಅಂತ. ಅದನ್ನು ಕೆಲವರೇ ಮಾತ್ರ ಕಂಡುಹಿಡಿತಾರೆ ಅಂತ ಹೇಳಿದ್ದಾರೆ. ಎಲ್ಲರೂ ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಆ ಕೆಲವರು ಕಂಡುಹಿಡಿಯುವವರಲ್ಲಿಯೂ ಸಹ ಆ ದಾರಿಯಲ್ಲಿ ನಡೆಯುವರಾಗಿರ್ಬೇಕು. ಕಂಡುಹಿಡಿದು ಸಹ ಕೆಲವರು ಆ ದಾರಿಯನ್ನು ಬಿಟ್ಟು ಹೋಗ್ಲಿಕ್ಕೂ ಸಾಧ್ಯತೆಗಳಿದ್ದಾವೆ. ಹಾಗಂತ ಹೇಳಿದ್ರೆ ಅರ್ಥ, ನಿಜವಾದ ಜೀವಿತವನ್ನು ಕಂಡುಕೊಳ್ಳುವವರ ಸಂಖ್ಯೆ ಅತಿ ಕಡಿಮೆ. ಪರಲೋಕ ರಾಜ್ಯದಲ್ಲಿ ಎಲ್ಲರೂ ಸಹ ಹೋಗಿ ಸೇರ್ಲಿಕ್ಕೆ ಅಷ್ಟು ಸುಲಭ ಅಲ್ಲ. ಪರಲೋಕ ರಾಜ್ಯದ ಬಾಗಿಲುಗಳು ಎಲ್ಲರಿಗೋಸ್ಕರ ತೆರೆದು ಅವಸರ ಏನೋ ಮಾಡಿಕೊಟ್ಟಿದೆ. ಆದ್ರೆ ಆ ಸ್ವರ್ಗವನ್ನು ಅನುಭವಿಸಲಿಕ್ಕೆ ನಾವು ಈ ಭೂಲೋಕದಲ್ಲಿ ಇದ್ದುಕೊಂಡು ಅದರ ಮಾರ್ಗವನ್ನು ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಲಿಕ್ಕೆ ಯೇಸು ಸ್ವಾಮಿ ನಮಗೆ ತೋರಿಸ್ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ ತನ್ನ ಮಾತಿನಿಂದ. ಅದನ್ನು ಕಂಡುಹಿಡಿದು ಅದನ್ನು ತಿಳಿದುಕೊಂಡು ಆ ಮಾರ್ಗದಲ್ಲಿ ನಾವು ದೃಢವಾಗಿ ನಿಂತು ಆ ಮಾರ್ಗದಲ್ಲಿ ನಡೀತಾ ಹೋದ್ರೆ ನಾವು ಜೀವಿತಕ್ಕೆ ಒಂದು ಸಂಪೂರ್ಣತೆ, ಒಂದು ಪರ್ಫೆಕ್ಷನ್ ಅನ್ನು ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದಿದ್ರೆ ಈ ಜೀವಿತ ಕಾಲವೆಲ್ಲ ನಾವು ನೊಂದ್ಕೊಳ್ತಾ, ಅಥವಾ ಒಮ್ಮೆ ನಾವು ಸ್ವಲ್ಪ ಖುಷಿಯಾಗಿರ್ತೀವಿ, ಇನ್ನು ಕೆಲವು ಸಮಯ ದುಃಖದಲ್ಲಿರ್ತೀವಿ, ಇನ್ನು ಕೆಲವು ಸಮಯ ಬೇರೆ ಒಂದು ಭಾವನೆಗಳಲ್ಲಿರ್ತೀವಿ. ಏರುಪೇರು ಆದಂತ ಈ ಜೀವಿತವನ್ನು ನಾವು ಜೀವಿಸ್ತಾ ಇರುವುದು ದೇವರಿಗೆ ಇಷ್ಟ ಇಲ್ಲ. ಹಾಗಾಗಿ ನಮ್ಮ ಕರ್ತನು ಆಸೆ ಪಡುವುದು ನಮ್ಮ ಜೀವಿತದ ಅರ್ಥ ನಾವು ತಿಳಿದುಕೊಂಡಿರ್ಬೇಕು. ಅವಾಗ ನಮ್ಮ ಹೃದಯದಲ್ಲಿ ನಿರಂತರ ದೇವರ ಶಾಂತಿ ನೆಲೆ ನಿಂತ್ಕೊಂಡಿರ್ತದೆ. ಈ ಸ್ಟೇಟ್ಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಹೃದಯದಲ್ಲಿ ನಿರಂತರ ಶಾಂತಿ ನೆಲೆ ನಿಂತ್ಕೊಳ್ಬೇಕಾದ್ರೆ ನಾವು ಈ ಸತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸತ್ಯದಲ್ಲಿ ಸ್ವಲ್ಪ ಕೂಡ ಸಂಶಯ ಪಡದೆ, ಸ್ವಲ್ಪ ಕೂಡ ಭಯ ಪಡದೆ, ಸ್ವಲ್ಪ ಕೂಡ ಅಂಜದೆ, ಸ್ವಲ್ಪ ಕೂಡ ಆ ಕಡೆ ಈ ಕಡೆ ನಾವು ನಮ್ಮ ಭಾವನೆಗಳನ್ನು ಅಲುಗಾಡಿಸ್ಲಿಕ್ಕೆ ಬಿಡದೆ ದೃಢವಾಗಿ ಇಟ್ಕೊಂಡು ನಾವು ಮುಂದೆ ಸಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಸೊ ಅದಕ್ಕೆ ಸ್ವಾಮಿ ಹೇಳಿದ್ದಾರೆ, ನಿತ್ಯ ಜೀವ ಅಂದ್ರೆ ಜೀವವನ್ನು ಕಂಡುಕೊಳ್ಳುವ ಬಾಗಿಲು ಅದು ಚಿಕ್ಕದಾದಂತ ಬಾಗಿಲು. ಅದರ ದಾರಿಯೂ ಸಹ, ಮಾರ್ಗವೂ ಸಹ ತುಂಬಾ ಕಠಿಣವಾದಂತ ಮಾರ್ಗಗಳು. ಅದರಲ್ಲಿ ನೀವು ಹೋಗುವುದಾದ್ರೆ ನಿಜವಾದ ಜೀವಕ್ಕೆ ನೀವು ಹೋಗಿ ಸೇರ್ಕೊಳ್ತೀರಿ. ಆ ಮಾರ್ಗಗಳು ಯಾವುದಂತ ನಾವು ಬಿಡಿಸಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಈ ವಿಷಯ ನಾನ್ ತಿಳ್ಕೊಂಡಿದ್ದೆ 2 ವಾಕ್ಯದಲ್ಲಿ ಮುಗಿದು ಹೋಯ್ತು ಅಂತ ಇಲ್ಲ. ಇದನ್ನು ನಾವು ಆಳವಾಗಿ ಧ್ಯಾನಿಸ್ತಾ ಹೋದಾಗ ನಿಜವಾಗಿ ಈ ಬೈಬಲ್, ಈ ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆ ಬಂದ ನಂತರ ಒಂದು ಕ್ರಿಸ್ತಿಯ ಜೀವಿತ ಎನ್ನುವುದು ಅದು ಅಷ್ಟು ಸುಲಭವಲ್ಲ. ಅವನು ಈ ಭೂಲೋಕದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾ ಆ ಕಷ್ಟಗಳ ನಡುವೆನೆ ನಿಜವಾದ ಜೀವಿತವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ
ಈ ವಾಕ್ಯಗಳಿಂದ ನಮಗೆ ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇವತ್ತು ಕ್ರೈಸ್ತರು ಆದ ಕೂಡಲೇ ಅವರು ಜೀವಿತವನ್ನು ಕಂಡುಕೊಂಡಿದ್ದಾರೆ ಎಂದು ಅರ್ಥವಲ್ಲ. ಪುನಃ ಹೇಳ್ತೀನಿ, ನಾವು ಕ್ರಿಶ್ಚಿಯನ್ ಅಂತ ಒಂದು ನಾಮಕರಣ ನಮಗೆ ಸಿಕ್ಬಿಟ್ಟಿದೆ ಅಂತ ಹೇಳಿದ್ರೆ ನಾವು ಜೀವಿತಕ್ಕೆ ಸೇರಿದ್ದೇವೆ ಅಂತ ಅರ್ಥ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಅನೇಕರು ಕ್ರೈಸ್ತರಿದ್ದಾರೆ ಇವತ್ತು, ಕರೆದಂತ ಅನೇಕ ಕ್ರೈಸ್ತರು ಭೂಮಿಯಲ್ಲಿದ್ದಾರೆ. ಕರ್ತನು ಹೇಳಿದ್ದಾನೆ, ಕರೆದವರು ಅನೇಕರು. ಲೋಕದ 4 ಭಾಗದಲ್ಲಿ ನೋಡಿದರೆ ಕರೆದವರು ಅನೇಕರು. ದೊಡ್ಡ ಜನಾಂಗ, ದೊಡ್ಡ ಸಂಖ್ಯೆಯಲ್ಲಿ ಕಾಣಬಹುದು. ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಈ ಲೋಕದಲ್ಲಿ ಕ್ರಿಶ್ಚಿಯನ್ಸೇ ಜಾಸ್ತಿ ಅಲ್ವಾ? ಈಗೀಗ ಮುಸ್ಲಿಂಗಳು ಜಾಸ್ತಿ ಆಗಿ ಬರ್ತಾ ಇದ್ದಾವೆ, ಆದ್ರೂ ಕ್ರಿಶ್ಚಿಯನ್ಸ್ ಸಂಖ್ಯೆನೇ ಜಾಸ್ತಿ. ಭಾರತ ದೇಶದಲ್ಲಿ ಕಡಿಮೆ ಇರ್ಬೋದು, ವರ್ಲ್ಡ್ ವೈಡ್ ನೋಡೋಕ್ ಹೋದ್ರೆ ಕ್ರಿಶ್ಚಿಯನ್ಸೇ ಜಾಸ್ತಿ. ಹೌದಾ ಅಲ್ವಾ? ಹೇಳಿ ಯಾರಾದ್ರೂ. ಹೌದು ಬ್ರದರ್. ರೈಟ್? ನೋಡಿ, ಎಸ್. ಹಾಗಾದ್ರೆ ಇಡೀ ಜಗತ್ತಲ್ಲಿ ನೋಡುವಾಗ ಕ್ರೈಸ್ತರೇ ಜಾಸ್ತಿ. ಹೌದಾ? ಅದಕ್ಕೆ ಯೇಸು ಹೇಳಿದ್ರು, ಕರೆದವರು ಅನೇಕರು. ಅನೇಕರು ಕರೆಯಲ್ಪಟ್ಟಿದ್ದಾರೆ, ಅನೇಕರು ಕ್ರೈಸ್ತರಾಗಿದ್ದಾರೆ. ಆದ್ರೆ ನೆನಪಿಟ್ಕೊಳ್ಳೋಣ, ಜೀವಕ್ಕೆ ಹೋಗುವ ಬಾಗಿಲು ತುಂಬಾ ಚಿಕ್ಕದಾದದ್ದು ಮತ್ತು ಆ ಬಾಗಿಲನ್ನ ಒಳಗಡೆ ಹೋಗುವಂತ ಮಾರ್ಗ ಅದು ಸಹ ಬಿಕ್ಕಟ್ಟಾದಂತ ಮಾರ್ಗ, ತುಂಬಾ ಕಷ್ಟ ಇರುವಂತ ಮಾರ್ಗ. ಅದನ್ನು ಸಹ ಕಂಡಿಡಿಯುವವರು ಇನ್ನೂ ಸಹ ಕಡಿಮೆಯ ಸಂಖ್ಯೆಯಲ್ಲಿರುವಂತ ಜನ. ಆ ಚಿಕ್ಕ ಮಾರ್ಗವನ್ನು ಸಹ ಕಂಡಿಡಿಯೋರು ಸ್ವಲ್ಪವೇ ಜನ ಅಂತ ಹೇಳಿದ್ದಾರೆ. ಹಾಗಾದ್ರೆ ಲೆಕ್ಕ ಹಾಕಿ, ಇಡೀ ಲೋಕದಲ್ಲಿ ಕ್ರೈಸ್ತರೇ ಜಾಸ್ತಿ. ನನ್ನ ಪ್ರಶ್ನೆ, ಕ್ರೈಸ್ತರ ಸಂಖ್ಯೆ ಜಾಸ್ತಿ ಇರುವಲ್ಲಿ ಪರಲೋಕ ರಾಜ್ಯಕ್ಕೆ ಅಂದ್ರೆ ನಿತ್ಯ ಜೀವಕ್ಕೆ ಹೋಗುವವರು ಕಡಿಮೆ ಅಂತ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಈ ಅತಿ ಹೆಚ್ಚು ಜನಸಂಖ್ಯೆ ಆಗಿರುವಂತ ಕ್ರೈಸ್ತರು ಎಲ್ಲಿಗೆ ಹೋಗ್ತಾರೆ? ಇದನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ನೋಡಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ಆ ಬಾಗಿಲು ದೊಡ್ಡದಾಗಿದೆ, ದಾರಿ ಅಗಲವಾಗಿದೆ. ದಾರಿ ಅಗಲವಾಗಿದ್ದಾಗ ಅಲ್ಲಿ ನಡೆದಾಡ್ಲಿಕ್ಕೆ ಸುಲಭ ಅಲ್ವಾ? ಅಗಲ ದಾರಿಯಲ್ಲಿ ವೆಹಿಕಲ್ ಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಈಸಿ ಆಗತ್ತೆ. ಫ್ರೀ ಆಗಿ ಡ್ರೈವ್ ಮಾಡ್ಬೋದು, ಫ್ರೀ ಆಗಿ ನಡೆದಾಡ್ಬೋದು, ಫ್ರೀ ಆಗಿ ಒಂದ್ ಕಡೆ ನಿಲ್ಲಿಸ್ಬೋದು, ಪಾರ್ಕಿಂಗ್ ಮಾಡ್ಬೋದು ದಾರಿಯಲ್ಲಿ. ಹೌದಾ? ಯಾವುದೇ ಗೇಟ್ ಇರ್ಲಿ, ಅಗಲವಾಗಿದ್ರೆ ಅದರೊಳಗಡೆ ವಾಹನ ತೆಗೆದುಕೊಂಡು ಹೋಗ್ಲಿಕ್ಕೆ, ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಈಸಿ ಆಗತ್ತೆ. ಲೋಕದ ಪ್ರಕಾರ ಚಿಂತಿಸಿ ನೋಡುವಾಗ ಅಗಲ ದಾರಿನೇ ಉತ್ತಮವಾದದ್ದು, ಸುಲಭವಾದದ್ದು. ನೋಡಿ, ಸುಲಭವಾದದ್ದು. ಅಗಲವಾದ ದಾರಿ ಸುಲಭವಾಗಿ ಅದರಲ್ಲಿ ಪ್ರವೇಶ ಮಾಡಬಹುದು. ಯಾವ ವ್ಯಕ್ತಿಯು ಸಹ ತನ್ನ ಮನೆಗೆ ಅಥವಾ ತನ್ನ ಸ್ಥಳಕ್ಕೆ ಚಿಕ್ಕದಾದಂತ ಗೇಟ್ ಹಾಕ್ಸೋದೇ ಇಲ್ಲ. ಸಾಕಾಗುವಷ್ಟು ಅಗಲವಾದಂತ ಗೇಟ್ ಆಗ್ಲಿ, ಅದೇ ರೀತಿಯಾಗಿ ಮನೆ ಒಳಗೆ ಬರುವಂತ ದಾರಿ ಆಗ್ಲಿ, ಅಗಲವಾದ ದಾರಿಯನ್ನೇ ಇಟ್ಕೊಳ್ತಾರೆ. ಹೌದಾ? ಯಾರು ಸಹ ಚಿಕ್ಕ ದಾರಿಯನ್ನು ಇಟ್ಕೊಳ್ಳಲ್ಲ, ಚಿಕ್ಕ ಗೇಟ್ ಅನ್ನ ಹಾಕ್ಸ್ಕೊಳ್ಳಲ್ಲ. ತನ್ನ ಮನೆ ಬಾಗಿಲ ಹತ್ರವರೆಗೂ ಒಂದು ವೆಹಿಕಲ್ ಬರಬೇಕು, ವಸ್ತುಗಳನ್ನು ಚೆನ್ನಾಗಿ ತೆಗೆದುಕೊಂಡು ಬರ್ಲಿಕ್ಕೆ ಅಂತಾನೆ ಒಂದು ಮನೆ ಸ್ಥಳವನ್ನೆಲ್ಲ ಕಟ್ಕೊಳ್ತಾರೆ. ಇದು ಲೋಕದ ಪ್ರಕಾರವಾದಂತ ಚಿಂತೆ. ಆದ್ರೆ ಪರಲೋಕ ರಾಜ್ಯಕ್ಕೆ ಹೋಗುವ ಬಾಗಿಲು ಎಷ್ಟು ದೊಡ್ಡದಿರ್ಬೇಕು? ಒಬ್ಬ ಮನುಷ್ಯನು ತನ್ನ ವೈಯಕ್ತಿಕವಾದ ಜೀವಿತದಲ್ಲಿ ತನ್ನ ಮನೆಗೆ ಬಾಗಿಲು ಅಥವಾ ಗೇಟು ಮತ್ತೆ ಅದಕ್ಕೆ ದಾರಿ ಎಲ್ಲ ಅಗಲವಾಗಿರ್ಬೇಕಂತ ಯೋಚನೆ ಮಾಡ್ತಾನೆ. ಹಾಗಾದ್ರೆ ದೇವರು ತನ್ನ ಪರಲೋಕ ರಾಜ್ಯಕ್ಕೂ ಸಹ ಅದೇ ರೀತಿ ಯೋಚನೆ ಮಾಡ್ಬೇಕಲ್ವಾ? ಆದ್ರೆ ದೇವರ ಆಲೋಚನೆಗಳು ಮನುಷ್ಯನ ಆಲೋಚನೆಗಳಲ್ಲ. ಮನುಷ್ಯನ ಆಲೋಚನೆಗಳಿಗಿಂತ ಬೇರೆ ರೀತಿಯಾಗಿರುತ್ತೆ ದೇವರ ಆಲೋಚನೆಗಳು. ಆದ್ರೆ ಮನುಷ್ಯನ ಏನ್ ಮಾಡ್ತಾನೆ? ತನ್ನ ಲೆಕ್ಕಾಚಾರ, ತನ್ನ ಆಲೋಚನೆಯ ಲೆಕ್ಕಾಚಾರದಲ್ಲಿಯೇ ಜೀವಿಸ್ತಾ ಇದ್ದು ಒಂದು ದಿನ ಜೀವಿತವನ್ನು ಕಳ್ಕೊಳ್ತಾರೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ನಮ್ಮ ಪ್ರಕಾರ ಚಿಂತಿಸದೆ ದೇವರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಅದನ್ನು ಚಿಂತಿಸುವುದಾದರೆ ಆತನ ಮಾರ್ಗಗಳು ಎಷ್ಟು ಮಾತ್ರಕ್ಕೂ
ಸರಿಯಾದದ್ದು ಎಂಬುದಾಗಿ ನಮಗೆ ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಅಗಲವಾದ ಮಾರ್ಗಗಳಿದ್ರೆ ಎಲ್ಲಾ ರೀತಿಯ ಜನಗಳು ಅದರಲ್ಲಿ ಹಾದು ಹೋಗ್ಲಿಕ್ಕೆ ಸಾಧ್ಯ. ಅದು ಸಂಪೂರ್ಣವಾಗಿದೆ ರೋಡು, ತುಂಬಾ ಏನು ಅಂತ ಹೇಳಿದ್ರೆ ರೋಡು ಕೆಟ್ಟು ಹೋಗಿದೆ, ಅಲ್ಲಿ ಗುಂಡಿಗಳಿದಾವೆ, ಕಲ್ಲೆಲ್ಲ ಎದ್ದು ಬಂದಿದ್ದಾವೆ, ನೀರು ತುಂಬಿಕೊಂಡಿದೆ ಅಂತ ಹೇಳಿದ್ರೆ ಆ ಮಾರ್ಗದಲ್ಲಿ ಯಾರು ನಡ್ಕೊಂಡು ಹೋಗಲ್ಲ ಅಥವಾ ವೆಹಿಕಲ್ ಅನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ದೂರ ಆದ್ರೂ ಸರಿ ಅಗ್ಲವಾದಂತ, ಪ್ಲೇನ್ ಆದಂತ, ಸ್ಟ್ರೈಟ್ ಆದಂತ, ಕ್ಲೀನ್ ಇರುವಂತ ರೋಡ್ ಅನ್ನೇ ಚಾಯ್ಸ್ ಮಾಡ್ತಾರೆ. ಬಟ್ ನಮ್ಮ ಕರ್ತನ ಆಲೋಚನೆ ಹಾಗಲ್ಲ. ಈ ಭೂಮಿಯಿಂದ ಪರಲೋಕ ರಾಜ್ಯಕ್ಕೆ ಸೇರುವವರೆಗೆ ಇರುವಂತ ದಾರಿ ಇದೆ ನೋಡಿ, ಅದರಲ್ಲಿ 2 ದಾರಿ ಇದೆ. ಒಂದು ಜೀವಕ್ಕೆ ಹೋಗ್ತದೆ, ಇನ್ನೊಂದು ನಾಶನಕ್ಕೆ ಹೋಗ್ತದೆ. ಜೀವಕ್ಕೆ ಹೋಗುವಂತ ದಾರಿ ಅದು ಸುಲಭವಾಗಿ ಇರಬೇಕು ಅಂತ ದೇವರು ಯೋಚನೆ ಮಾಡಿಲ್ಲ. ಯಾಕಂದ್ರೆ ಮನುಷ್ಯನ ಸ್ವಭಾವ ಆ ರೀತಿ ಇದೆ. ಮನುಷ್ಯನು ಕೆಟ್ಟ ಸ್ವಭಾವದಲ್ಲಿ ಹುಟ್ಟಿ ಬಂದವನು. ಮನುಷ್ಯನನ್ನು ಹುಟ್ಟಿಸಿದಾಗಲೇ ಪಾಪಗಳು ಅವನನ್ನು ತುಂಬಿಕೊಂಡ್ರು. ಅದಕ್ಕಾಗಿ ದೇವರ ಚಿತ್ತ ತನ್ನ ರಾಜ್ಯದಲ್ಲಿ, ಅಂದ್ರೆ ತನ್ನ ಮನೆಯಲ್ಲಿ ಬರುವ ತನ್ನ ಮಕ್ಕಳು ತನ್ನಂತೆಯೇ ಶುದ್ಧ ಮನಸ್ಸುಳ್ಳವರು, ಪ್ರೀತಿ ಉಳ್ಳವರು, ಸಂಶಯ ಇಲ್ಲದವರು, ಹೌದಾ, ಒಳ್ಳೆ ಮನಸ್ಸನ್ನು ಹೊಂದಿಕೊಂಡಿರುವವರು, ಪರಸ್ಪರ ಸ್ನೇಹವನ್ನು ತೋರಿಸುವವರು, ಹೌದಾ, ಸತ್ಯದಲ್ಲಿ ನಡೆಯುವವರು, ನ್ಯಾಯವನ್ನು ಪ್ರೀತಿಸುವವರು, ನೀತಿಯನ್ನು ಪ್ರೀತಿಸುವವರು ಆಗಿರ್ಬೇಕು ಅಂತ ದೇವರು ಇಷ್ಟಪಟ್ಟ. ಅದಕ್ಕೋಸ್ಕರ ದೇವರು ಈ ಭೂಮಿಯಲ್ಲಿ ಇರುವ ಕಾಲದಲ್ಲಿ ನಾವು ಕಠಿಣವಾದ ಮಾರ್ಗವನ್ನೇ ಅನುಸರಿಸಬೇಕು ಅಂತ ಅವರು ಆಸೆ ಪಡ್ತಾ ಇದ್ದಾರೆ. ಇದು ದೇವರ ಆಲೋಚನೆ. ಇವತ್ತು ಅನೇಕ ಕ್ರೈಸ್ತರು ತಪ್ಪಿ ಬಿದ್ದುಬಿಟ್ಟಿದ್ದಾರೆ. ಸುವಾರ್ತೆ ಅಥವಾ ದೇವರ ವಾಕ್ಯ ಅಂತ ಹೇಳಿದ್ರೆ ಈ ಭೂಮಿಯಲ್ಲಿ ಸುಲಭವಾಗಿ ಜೀವಿಸುವಂತ ಒಂದು ಜೀವಿತ ಅಂತ ಅನೇಕ ಕ್ರೈಸ್ತರು ತಪ್ಪಾಗಿ ನಂಬಿದ್ದಾರೆ. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ಸಹ ನಾವು ನೋಡ್ತಾ ಹೋದ್ರೆ ಎಲ್ಲ ಕಡೆ ನಮ್ಗೆ ಇದೇ ತೋರಿಸಿಕೊಟ್ಟಿದ್ದಾರೆ. ದೇವರು ಈ ಕ್ರಿಸ್ತಿಯ ಜೀವಿತವನ್ನು ಜೀವಿಸುವಾಗ ಆ ಮಾರ್ಗವು ಕಠಿಣವಾಗಿದೆ ಅಂತ ತೋರಿಸಿಕೊಟ್ಟಿದ್ದಾರೆ. ನನ್ನನ್ನು ಹಿಂಬಾಲಿಸುವನು ತನ್ನ ಶಿಲುಬೆಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಎಲ್ಲಾ ದಿನವೂ ನನ್ನ ಹಿಂದೆ ಬರಲಿ ಅಂತ ಸ್ವಾಮಿ ಹೇಳಿದ್ದಾರೆ. ದಟ್ ಮೀನ್ಸ್ ಅದರ ಅರ್ಥ ಆ ದಾರಿ ಸುಲಭವಲ್ಲ. ಸಹಾಯ ಸಿಗ್ತದೆ, ಶಿಲುಬೆಯನ್ನು ಹೊರಲಿಕ್ಕೆ ಬಲ ಕೊಡ್ತಾರೆ, ಶಕ್ತಿ ಕೊಡ್ತಾರೆ, ಧೈರ್ಯನೂ ಕೊಡ್ತಾರೆ, ಮಾರ್ಗವನ್ನು ಸಹ ತೋರಿಸ್ತಾರೆ. ಆದ್ರೆ ಶಿಲುಬೆಯನ್ನು ಇಳಿಸಲ್ಲ. ಯಾಕೆ ಗೊತ್ತುಂಟ? ಆ ಶಿಲುಬೆನೆ ನಮಗೆ ಜೀವದಲ್ಲಿ ಸೇರಿಸ್ತದೆ. ಆ ಕಠಿಣವಾದ ಮಾರ್ಗನೇ ನಮ್ಮನ್ನು ಜೀವಿತಕ್ಕೆ ನಡೆಸ್ತದೆ ಅಂತ ವಾಕ್ಯ ಹೇಳ್ತಾ ಇದೆ. Praise the Lord. Narrow is the gate, difficult is the way which leads to life. ಕಠಿಣವಾದ ಮಾರ್ಗವೇ ನಮ್ಮನ್ನು ಜೀವಿತದಲ್ಲಿ ನಡೆಸ್ತದೆ ಅಂತ ವಾಕ್ಯ ಹೇಳ್ತಾರೆ. ಇದು ದೇವರ ನಿಯಮವಾಗಿದೆ. ಇದನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ತಿಳ್ಕೊಳ್ಳೋದು ಕ್ರೈಸ್ತ ಜೀವಿತವನ್ನು ಜೀವಿಸುವುದು ಸುಲಭವಾದದ್ದು, ಸುಖ ಸಂತೋಷವುಳ್ಳದ್ದು. ಸಂತೋಷ ಇರ್ತದೆ, ಮತ್ತೆ ಆರಾಮವಾಗಿ ಜೀವಿಸುವಂಥದ್ದು, ಕಷ್ಟಪಡುವಾಗೆ ಇಲ್ಲ, ಎಲ್ಲವೂ ಒಳ್ಳೆಯದೇ ಆಗ್ತದೆ, ಯಾವುದು ನಷ್ಟ ಅನ್ನೋದು ಇರುವುದಿಲ್ಲ, ಎಲ್ಲವೂ ಲಾಭವೇ ಸರಿ ಅಂತ ತಿಳ್ಕೊಳ್ತೀವಿ. ಅಲ್ಲೇ ತಪ್ಪು ಹೋಗ್ತೀವಿ. ನೋ. ಯಾಕೆ ಗೊತ್ತುಂಟ? ಪರಲೋಕ ರಾಜ್ಯ ನಿರಂತರವಾಗಿ ಜೀವಿಸುವ ಒಂದು ರಾಜ್ಯ. ಅಲ್ಲಿ ನಮಗೆ ವಯಸ್ಸಿಲ್ಲ, ಅಲ್ಲಿ ಹ್ಯಾಪಿ ಬರ್ತ್ಡೇ ಕೊಂಡಾಡ್ಲಿಕ್ಕೆ ಒಂದು ಡೇಟ್ ಆಫ್ ಬರ್ತ್ ಇರಲ್ಲ, ನಿರಂತರವಾಗಿ ಜೀವಿಸ್ತಾ ಇರ್ತೀವಿ. ಅಲ್ಲಿ ಮರಣ ಅನ್ನೋ ಒಂದು ಟಾಪಿಕ್ ಇರುವುದಿಲ್ಲ, ಫ್ಯೂನರಲ್ ಅನ್ನೋ ಒಂದು ಕ್ರಿಯೆ ಅಲ್ಲಿ ಇರುವುದಿಲ್ಲ ಅಲ್ವಾ? ಫ್ಯೂನರಲ್, ಡೆತ್ ಇದೆಲ್ಲ ಈ ಭೂಮಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಡೆತ್ ಅನ್ನುವ ಒಂದು ವರ್ಡೇ ಇರುವುದಿಲ್ಲ. ಅಲ್ಲಿ ಪರಲೋಕ ರಾಜ್ಯದ ಡಿಕ್ಷನರಿಯಲ್ಲಿ ಡೆತ್ ಅನ್ನುವ ವರ್ಡೇ ಇರುವುದಿಲ್ಲ ನಾವು ಅಲ್ಲಿ ಸೇರಿದ ಮೇಲೆ. ಅರ್ಥ ಆಗ್ತಿದೆಯಲ್ಲ? ರೋಗ ಅನ್ನೋದು ಅಳಿಸಾಕ್ ಬಿಟ್ಟಿರ್ತಾರೆ, ಇರೇಸ್ ಮಾಡಿಟ್ಟಿರ್ತಾರೆ. ಕಷ್ಟ, ದಾರಿದ್ರ್ಯತನ, ಬಡತನ ಅನ್ನೋದು ಸಹ ಪರಲೋಕ ರಾಜ್ಯದ ಹಿಸ್ಟ್ರಿಯಲ್ಲೇ ಇಲ್ಲ. ಅದಕ್ಕೋಸ್ಕರನೇ ಅಲ್ಲಿ ಬಂದು
ಆ ಸುಖವನ್ನು ಅನುಭವಿಸ್ಬೇಕಾದ್ರೆ ಈ ಭೂಲೋಕದಲ್ಲಿ ನಾವು ನಡಿಬೇಕಾದ ದಾರಿ ಯಾವುದು ಅಂತ ಯೇಸು ಸ್ವಾಮಿ ತೋರಿಸ್ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಸೊ ಹಾಗಾಗಿ ಈ ನಿತ್ಯ ಜೀವಕ್ಕೆ ಹೋಗುವ ದಾರಿ ಯಾವಾಗ್ಲೂ ಇಕ್ಕಟ್ಟಾಗಿ ಇರುತ್ತೆ. ಅದನ್ನು ಕಂಡುಹಿಡಿಯೋರು ಸ್ವಲ್ಪ ಜನ ಇರ್ತಾರೆ. ಆ ಸ್ವಲ್ಪ ಜನರಲ್ಲಿ ನಾವು ಆಗಿರ್ಬೇಕು ಎನ್ನುವುದೇ ಕರ್ತನ ಚಿತ್ತವಾಗಿದೆ. ಅದಕ್ಕೋಸ್ಕರ ಜೀವಿತದಲ್ಲಿ ಬರುವ ಕಷ್ಟವನ್ನು ನೆನೆಸ್ಕೊಂಡು ನಾವು ದುಃಖ ಪಡಬಾರದು. ಕಷ್ಟ ಬರುವಾಗ, ಪರಿಸ್ಥಿತಿಗಳು ಬರುವಾಗ ಸಂತೋಷ ಪಡ್ಬೇಕಂತಾನೆ ಇನ್ನೂ ಅನೇಕ ವಾಕ್ಯಗಳಲ್ಲಿ ಕಲಿಸಿದ್ದಾರೆ. ಅದನ್ನೇ ಕೆಲವೊಂದನ್ನು ನಾವು ನೋಡುವ. ಲೂಕ 6ನೇ ಅಧ್ಯಾಯಕ್ಕೆ ಬರೋಣ. ವಾಕ್ಯ 21ರಿಂದ ಒಂದೊಂದೇ ವಾಕ್ಯವನ್ನು ಓದು. ಲೂಕ 6:21. ಬಡವರಾದ ನೀವು ಧನ್ಯರು, ಹಾ. ದೇವರ ರಾಜ್ಯವು ನಿಮ್ಮದೇ. ಹಾ. ಈಗ ಹಸಿದವರಾದ ನೀವು ಧನ್ಯರು, ನಿಮಗೆ ತೃಪ್ತಿಯಾಗುವುದು. ಹಾ. ಈಗ ಅಳುವವರಾದ ನೀವು ಧನ್ಯರು, ನೀವು ನಗುವಿರಿ. ಸಾಕು. ಬಡವರಾದ ನೀವು ಧನ್ಯರು. ಸಿ, ಹಾಗಾದ್ರೆ ಶ್ರೀಮಂತರಿಗೆ ಏನ್ ಹೇಳ್ಬೇಕು? ಬಡವರಿಗೆ ನೀವು ಧನ್ಯರು ಅಂತ ಹೇಳಿದ್ದಾರೆ ಕರ್ತರು. ಶ್ರೀಮಂತರಿಗೆ ಏನ್ ಹೇಳ್ಬೇಕು? ಬಡವರಂದ್ರೆ ಅನೇಕ ವಿಷಯಗಳಲ್ಲಿ, ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಮನೆಯ ವಿಷಯ ಆಗಿರ್ಬೋದು, ಬೇರೆ ಇನ್ನಿತರ ವಿಷಯ ಆಗಿರ್ಬೋದು, ಅವರು ಧನ್ಯರು ಅಂತ ಸ್ವಾಮಿ ಹೇಳಿದ್ದಾರೆ. ಬಡತನದಲ್ಲಿ ಜೀವಿಸೋದು ಕಠಿಣವಾದದ್ದ? ಮ್ಯೂಟ್ ಮಾಡಿ ಅಂಕಲ್. ಹಾ ಸರ್. ಬಡವರಾಗಿ ಜೀವಿಸುವುದು ಈಸಿನಾ ಅಥವಾ ಶ್ರೀಮಂತರಾಗಿ ಜೀವಿಸುವುದು ಈಸಿನಾ? ಬಡವರಾಗಿ ಜೀವಿಸೋದು ಈಸಿನಾ? ಈಸಿಯಾ? ಕಷ್ಟಪ್ಪ. ಎಲ್ಲರ ಹತ್ರ ಕೇಳಿ ಕಷ್ಟ. ಯಾರು ಸಹ ಹೇಳಲ್ಲ ಈಸಿ ಅಂತ. ನಾನೇ ಹೇಳ್ತೀನಿ ಕಷ್ಟ ಇದೆ, ತುಂಬಾ ಕಷ್ಟಪಟ್ಟಿದ್ದೀನಿ ಲೈಫ್ ಅಲ್ಲಿ. It's not easy, right? But Jesus is telling, blessed are you, poor, for yours is the kingdom of God. ದೇವರ ರಾಜ್ಯ ನಿಮ್ದೇ ಅಂತೆ. ಬಡವರಾಗಿ ಜೀವಿಸುವರದೇ ದೇವರ ರಾಜ್ಯ ಅಂತೆ. ಹಾಗಾದ್ರೆ ಶ್ರೀಮಂತರ ಕತೆ ಅಲ್ಲೇ ನೋಡಿ, 24ನೇ ವಾಕ್ಯ ಹೀಗೆ ಹೇಳ್ತದೆ, ಐಶ್ವರ್ಯವಂತರೇ ನಿಮ್ಮ ಗತಿ ಏನು ಹೇಳಲಿ, ನಿಮ್ಮ ಸುಖ ನಿಮಗೆ ಬಂದಿದೆ. ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಇನ್ನೂ ಚೆನ್ನಾಗಿದೆ, ವೋ ಟು ಯು ಹೂ ಆರ್ ರಿಚ್, ಫಾರ್ ಯು ಹ್ಯಾವ್ ರಿಸೀವ್ಡ್ ಯುವರ್ ಕನ್ಸೋಲೇಷನ್. ನಿಮ್ಮ ರಿವಾರ್ಡ್ ನಿಮಗೆ ಸಿಕ್ಕಾಯ್ತು. ಶ್ರೀಮಂತರಿಗೆ ಹೇಳ್ತಾ ಇದ್ದಾರೆ, ನೀವು ಚೆನ್ನಾಗಿ ಬದುಕಿದ್ದೀರಿ, ಸುಖವಾಗಿ ಬದುಕಿದ್ದೀರಿ. ಹೌದಾ? ಇವತ್ತು ಭೂಮಿಯಲ್ಲಿ ಎಷ್ಟೋ ಶ್ರೀಮಂತ ಇದ್ದಾರೆ, ಅವ್ರು ಯಾರ ಬಗ್ಗೆ ಜಾಸ್ತಿ ಚಿಂತೆ ಮಾಡಲ್ಲ. ಅವ್ರು ಚೆನ್ನಾಗಿರ್ಬೇಕು, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಫುಲ್ ಆಗಿರ್ಬೇಕು, ಅವ್ರಿಗೆ ಒಳ್ಳೆ ಮನೆ ಇರ್ಬೇಕು, ಒಳ್ಳೆ ವೆಹಿಕಲ್ ಇರ್ಬೇಕು, ಒಳ್ಳೆ ಬಟ್ಟೆ ಇರ್ಬೇಕು, ಒಳ್ಳೆ ಫ್ಯಾಮಿಲಿ ಇರ್ಬೇಕು, ಎಲ್ಲಾ ಒಳ್ಳೆ ಒಳ್ಳೆ ವಸ್ತುಗಳಿರ್ಬೇಕು. ಅವರ ಸೆಲ್ಫ್ ಆಗಿ ಅವ್ರು ಚಿಂತೆ ಮಾಡ್ಕೊಂಡು ಸುಖವಾಗಿ ಬದುಕ್ಬಿಟ್ಟು ಈ ಲೋಕವನ್ನು ಬಿಟ್ಟು ಹೋಗ್ತಾರೆ. ಆದ್ರೆ ಯೇಸು ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ? ವೋ ಮೀನ್ಸ್ ವಾಟ್? ಕನ್ನಡ ಅರ್ಥ ಏನು ವೋ ಅಂತ ಹೇಳಿದ್ರೆ? ಹಾಯ್ ಅಂತ ಅಲ್ವಾ? ಅಯ್ಯೋ ನಿಮಗೆ. ಇಟ್ಸ್ ಕೈಂಡ್ ಆಫ್ ಕರ್ಸ್. ಇದು ಒಂದು ತರದ ಶಾಪ ಕೊಡುವಂತ ಒಂದು ಶಬ್ದವಾಗಿದೆ. ಇಫ್ ಐ ಆಮ್ ನಾಟ್ ರಾಂಗ್, ಹೇಳ್ಬೋದಾ ನೀವು? ಓ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅರ್ಥ? ಓ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಹಾಯ್ ಅಂದ್ರೆ ಅರ್ಥ ಆಗ್ತಾ ಇದೆಯಾ? ಯಾರು ಮಾತಾಡ್ತಾ ಇಲ್ಲ. ಅಯ್ಯೋ ಅಂತ ಹೇಳ್ಬೋದು. ಅಯ್ಯೋ ಅಂತ ಹೇಳ್ಬೋದು. ಅಯ್ಯೋ ನಿಮಗೆ. ವೋ ಟು ಯು. ನೋಡಿ, ಶ್ರೀಮಂತರಿಗೆ ಹೇಳುವಂತ ಶಬ್ದ ವೋ ಟು ಯು. ಅಯ್ಯೋ ನಿಮಗೆ ಶ್ರೀಮಂತರೇ, ನಿಮ್ಮ ಗತಿಯನ್ನು ಏನು ಹೇಳಲಿ, ನೀವು ಸುಖವನ್ನು ಅನುಭವಿಸಿ ಆಯ್ತು. ಬಡವರು ಸ್ವಲ್ಪ ಧೈರ್ಯಗೊಳ್ಳಿ. ಇವಾಗ ಈ ವಾಕ್ಯಗಳನ್ನು ನಾವು ಜಾಸ್ತಿ ಶ್ರದ್ಧೆ ಮಾಡುವುದಿಲ್ಲ. ನಾವು ಯಾವಾಗ್ಲೂ, ಅದಕ್ಕೆ ನಾನು ಪುನಃ ಹೇಳ್ತಾ ಇರೋದು, ನಾವು ಬೈಬಲ್ ಅಲ್ಲಿರುವಂತ ಒಳ್ಳೆ ವಾಕ್ಯ ಎತ್ತಿ ಹಿಡ್ಕೊಂಡು ಅದನ್ನೇ ಹಿಡ್ಕೊಂಡು ನಡೀತಾ ಇರ್ತೀವಿ. ಯೆಶಾಯ 41:10 ಫುಲ್ ಫೇಮಸ್ ಅಲ್ವಾ? ದೇವರ ಬಲಗೈ ನನ್ನ ಮೇಲಿದೆ, ನಿನ್ನನ್ನು ಕಾಪಾಡಿಯೇ ಕಾಪಾಡುವೆನು ಅಲ್ವಾ?
ನಾವ್ ಯಾವಾಗ್ಲೂ ಏನ್ ಇಷ್ಟಪಡ್ತಾ ಇರ್ತೀವಿ, ನಮ್ ಜೀವನದಲ್ಲಿ ಏನೋ ಒಳ್ಳೇದಾಗ್ಬೇಕು, ದೇವ್ರು ನಮ್ಮನ್ನ ಆಶೀರ್ವದಿಸ್ಬೇಕು, ದೇವ್ರು ನಮ್ಮನ್ನ ಮೇಲಕ್ಕೆತ್ತಬೇಕು, ದೇವ್ರು ನಮ್ಮನ್ನ ಧೈರ್ಯ ಪಡಿಸ್ಬೇಕು, ಇದೆಲ್ಲ ಮಾಡ್ತಾರೆ, ನೋ ಡೌಟ್ ಇನ್ ದಟ್. ಬಟ್ ಇಲ್ಲಿ ಕೆಲವೊಂದು ಸತ್ಯ ನೋಡಿ ಹೇಗೆ ತೋರಿಸ್ಕೊಟ್ಟಿದ್ದಾರೆ. ಬಡವರ ಬಗ್ಗೆ ಹೀಗೆ ಹೇಳಿದ್ದಾರೆ, ಬಡವರಾದ ನೀವು ಧನ್ಯರು, ದೇವರ ರಾಜ್ಯ, ಪರಲೋಕ ರಾಜ್ಯ ಅಂದ್ರೆ ಸ್ವರ್ಗ ರಾಜ್ಯ ನಿಮ್ದೇ. ಆದ್ರೆ ಶ್ರೀಮಂತರ ಬಗ್ಗೆ, ಅಯ್ಯೋ ನಿಮಗೆ ಶ್ರೀಮಂತರೇ, ನಿಮ್ಮ ಗತಿ ಏನು ಹೇಳಲಿ, ನಿಮ್ಮ ಗತಿ ಏನು ಹೇಳಲಿ. ಇದ್ರ ಬಗ್ಗೆ ಉದಾಹರಣೆ ಗೊತ್ತುಂಟಲ್ಲ, ಬಡವನಾದ ಲಾಜರಸ್ನು ಮತ್ತು ಶ್ರೀಮಂತ ವ್ಯಕ್ತಿ ಇಬ್ಬರು ಸತ್ತೋಗ್ತಾರೆ. ಮುಂದೆ ಏನು ಕತೆ ಅಂತ ನಿಮ್ಗೆ ತಿಳಿದಿದೆ ಅಲ್ವಾ? ಇಬ್ಬರು ಪ್ಲೇಸ್ ಬೇರೆ ಬೇರೆ. ಇದೇನು ಅನ್ಯಾಯ, ಪಾರ್ಶಾಲಿಟಿ ಮಾಡ್ತಾರ ದೇವರು ಅಲ್ವಾ? ಅದಕ್ಕೆ ಪಾರ್ಶಾಲಿಟಿ ಮಾಡಲ್ಲ. ಐಶ್ವರ್ಯವಂತನ ಈ ಭೂಮಿಯಲ್ಲಿ ಏನ್ ಅನುಭವಿಸಿದನೋ ನಿಮ್ಮ ಗತಿ ಏನು ಅಂದ್ರೆ ಅರ್ಥ, ಒಂದು ವೇಳೆ ಐಶ್ವರ್ಯವನ್ನು ಹೊಂದಿಕೊಳ್ಳುವುದು ತಪ್ಪಲ್ಲ, ಐಶ್ವರ್ಯವನ್ನು ಯಾವ ರೀತಿ ಇಟ್ಕೊಂಡು ಅದನ್ನು ಉಪಯೋಗಿಸ್ತೀವಿ ಅನ್ನೋದೇ ವಿಷಯ. ಇವತ್ತು ಅನೇಕ ಐಶ್ವರ್ಯವಂತರು ಅದನ್ನ ಜಮಾ ಮಾಡ್ತಾರೆ, ಅಂದ್ರೆ ಅದನ್ನ ಕೂಡಿಸಿಟ್ಕೊಳ್ತಾರೆ. ಯಾತಕ್ಕಾಗಿ? ತಮ್ಮ ಮುಂದಿನ ಭವಿಷ್ಯಕ್ಕಾಗಿ, ಜೀವಿತಕ್ಕಾಗಿ ಅದು ಬೇಕು, ಅದು ನಮ್ಮನ್ನು ಕಾಪಾಡ್ತದೆ, ನನ್ನ ವಯಸ್ಸಿನ ಕಾಲದಲ್ಲಿ ನಾನು ಸುಖವಾಗಿ ಇರುವಂತ ತಿಳ್ಕೊಂಡಲ್ವಾ ಅದನ್ನು ಕೂಡಿಸಿರೋದು, ಹೌದಲ್ವಾ? ಅದಕ್ಕೆ ಒಂದು ವಾಕ್ಯ ಓದುವ ಇದ್ರ ಜೊತೆಯಲ್ಲಿ. ಲೂಕ 12:15. ಲೂಕ 12:15 ಓದಿ ಬೇಗ. ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ನೋಡಿ, ಇಂಗ್ಲಿಷ್ ಅಲ್ಲಿ ರೀತಿಯಾಗಿ ಹೇಳಿದೆ, ಟೇಕ್ ಹೀಡ್ ಅಂಡ್ ಬಿವೇರ್ ಆಫ್ covetousness, for one's life does not consist in the abundance of things he possesses ಅಂತ ಹೇಳಿದ್ರೆ, ಒಬ್ಬನಿಗೆ ಎಷ್ಟು ಶ್ರೀಮಂತಿಕೆ, ಎಷ್ಟು ಆಸ್ತಿ, ಎಷ್ಟು ಹಣ ಇದ್ರೂ ಸಹ ಅವನಿಗೆ ಅದು ಜೀವಾಧಾರ ಅಲ್ಲ ಅಂತೆ. ಮತ್ ನಾವ್ ಯಾಕೆ ಚಿಂತೆ ಮಾಡ್ಬೇಕು? ಇದು ಅಗಲವಾದ ದಾರಿ. ಏನು? ಸೇವಿಂಗ್ ಇರ್ಬೇಕು, ಮನೆ ಇರ್ಬೇಕು, ಇದೆಲ್ಲ ಇಲ್ಲದೆ ಇರುವಾಗ್ಲೇ ಒಂಥರ ಭಯ ಮತ್ತೆ ಚಿಂತೆ ಉಂಟಾಗೋದಲ್ವಾ? ಕಷ್ಟಗಳನ್ನು ನೋಡುವಾಗ ಚಿಂತೆ ನಮ್ಮನ್ನು ತುಂಬಾ ಕಾಡುತ್ತದೆ. ಆದ್ರೆ ನಿಜವಾಗಿ ಸತ್ಯ ಏನು ಅಂತ ಹೇಳಿದ್ರೆ, ಯೇಸುಸ್ವಾಮಿ ಹೇಳಿದ್ದಾರೆ, ಈ ಜೀವಿತದ ದಾರಿ, ಬದುಕುವ ಈ ದಾರಿ ಉಂಟಲ್ಲ, ಅದು ಕಠಿಣವಾದದ್ದಂತೆ, ಬಿಕ್ಕಟ್ಟಾದ ದಾರಿ. ಅಲ್ಲಿ ಬಡತನ ನೋಡ್ಬೋದು, ಕಷ್ಟಗಳು ನೋಡ್ಬೋದು, ಹೌದಾ? ಬೇರೆ ಬೇರೆ ವಿಧವಾದ ಕಷ್ಟಗಳು ಬರ್ಬೋದು. ಅಲ್ಲಿಯೇ ನಿತ್ಯ ಜೀವವನ್ನು ನಾವು ಕಂಡುಹಿಡಿಬಹುದು. ಅದರೊಳಗಡೆನೆ ನಿಜವಾದ ಜೀವಿತಕ್ಕೆ ಅರ್ಥವನ್ನು ನಾವು ಕಂಡುಹಿಡಿಬಹುದು. ಆ ಕಷ್ಟದ ಮಧ್ಯದಲ್ಲಿಯೇ ದೇವರ ಆಶೀರ್ವದಿಸ್ಲಿಕ್ಕೆ ಸಿದ್ಧರಿರ್ತಾರೆ. ಹೇಗೆ ಅಂತ ಉದಾಹರಣೆಯಾಗಿ ನೋಡೋದಾದ್ರೆ, ಹಳೆ ಒಡಂಬಡಿಕೆಯಿಂದ ಹಿಡಿದು ಹೊಸ ಒಡಂಬಡಿಕೆಯವರೆಗೆ ಪೂರ್ಣ ಬೈಬಲ್ ಅನ್ನು ಒಂದೊಂದು ಘಟನೆಯನ್ನು ನಾವು ಮೆಲುಕಿ ಹಾಕಿ ನೋಡಿದಾಗ, ದೇವರು ಆಶೀರ್ವಾದ ಮಾಡಿದ್ದು ಸುಖವಾಗಿರುವ ಸಮಯದಲ್ಲಿ ಅಲ್ಲವೇ ಅಲ್ಲ, ಬದಲಿಗೆ ಕಠಿಣವಾದ ಮತ್ತು ಕಷ್ಟವುಳ್ಳ ಸಮಯದಲ್ಲಿಯೇ ದೇವರು ಯಾವಾಗಲೂ ಆಶೀರ್ವಾದ ಮಾಡಿ. ಅರ್ಥ ಆಗ್ತಾ ಇದೆಯಾ? ಹಳೆ ಒಡಂಬಡಿಕೆಯಲ್ಲಿ ಒಂದೆರಡು ಎಕ್ಸಾಂಪಲ್ ಅಂತ ತೆಗೆದುಕೊಂಡು, ಇಸ್ರಾಯೇಲ್ ಜನತೆಯು ಫರೋನ ಕೈಯಲ್ಲಿ 400 ವರ್ಷಗಳ ಕಾಲ ಗುಲಾಮದಲ್ಲಿದ್ದಾಗ ತುಂಬಾ ಕಠಿಣವಾದ ಕಷ್ಟ, ದುಃಖ, ನೋವು, ಮರಣ ಇವೆಲ್ಲವನ್ನು ಅನುಭವಿಸಿದೆ. ಆದ್ರೆ ಅಲ್ಲಿಯೇ ದೇವರು ಮಾರ್ಗವನ್ನು ತೆರೆದರು. ಯಾವ ರೀತಿಯಾಗಿ ನಮಗೆ ಗೊತ್ತಿದೆ, ಮೋಸೆ ಮುಖಾಂತರ ದೇವರು ಮಾರ್ಗವನ್ನು ತೆಗೆದಿದ್ದಾರೆ.
ಅವರು ದಿನಾಲು ಹತ್ತು ಪ್ರಾರ್ಥಿಸ್ತಾ ಇದ್ರು, ದೇವರೇ ಕರುಣೆ ತೋರು ಅಂತ. ಅಂದ್ರೆ ಅರ್ಥ, ಆ ಕಠಿಣ ಪರಿಸ್ಥಿತಿಯಲ್ಲಿಯೇ ಜೀವದ ಮಾರ್ಗವನ್ನು ಅವರು ಕಂಡುಹಿಡಿತಾ ಇದ್ರು. ಎಲ್ಲಿದೆ ಜೀವದ ಮಾರ್ಗ ಅಂತ. ಆ ಕಠಿಣ ಗುಲಾಮದಲ್ಲಿಯೇ ದೇವರ ಕೃಪೆ, ದೇವರ ಆಶ್ರಯ ಅವರಿಗೆ ಒದಗಿ ಬಂತು. ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಮೋಶೆಯನ್ನು ನೇಮಿಸಿ, ಮೋಶೆ ಮುಖಾಂತರ ಕೆಂಪು ಸಮುದ್ರದವರೆಗೆ ನಡೆಸಿಕೊಂಡು ಬರ್ತಾನೆ ಮೋಶೆ. ಫರೋನ ಕೈಯಿಂದ ಬಿಡಿಸಿಕೊಂಡು ಅಲ್ಲಿಯೂ ಸಹ ಅದ್ಭುತಗಳನ್ನು ಮಾಡಿ ಅಲ್ಲಿಂದ ಮೋಶೆಯನ್ನು ನಡೆಸಿಕೊಂಡು ಬರ್ತಾರೆ. ಕೆಂಪು ಸಮುದ್ರದ ಮುಂದೆ ನೋಡುವಾಗ ಇನ್ನೂ ಸಹ ಅವರಿಗೆ ಪರೀಕ್ಷೆ ಆಗ್ತದೆ. ಒಂದು ಕಡೆ ಸಮುದ್ರ, ಹಿಂದಿನ ಕಡೆ ನೋಡುವಾಗ ಹಿಂದುಗಡೆ ಫರೋನ ಸೈನ್ಯ ಅವರನ್ನು ಕಟ್ಟಾಗ್ತಾ ಉಂಟು. ಬೇರೆಯವರಿಗೆ ಕಟ್ ಆಗ್ತಾ ಇದೆಯಾ? ಇಲ್ಲ ಬ್ರದರ್, ಸರಿ ಇದೆ. ಬ್ರದರ್, ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್, ದಯವಿಟ್ಟು ಸರಿಪಡಿಸಿಕೊಳ್ಳಿ. ಓಕೆ, ನೋಡಿ, ಹಿಂದುಗಡೆಯಿಂದ ಫರೋನ ಸೈನ್ಯ ಅವ್ರನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ, ಅವ್ರನ್ನ ಹೊಡಿಲಿಕ್ಕೆ. ಯಾರನ್ನ? ಇಸ್ರಾಯೇಲ್ ಜನತೆಯನ್ನ. ಜಸ್ಟ್ ಅವಾಗಷ್ಟೇ ಅವರು 400 ವರ್ಷಗಳ ಕಷ್ಟವನ್ನು ಅನುಭವಿಸಿ ಅದರಿಂದ ಪಾರಾಗಿ ಏನಪ್ಪಾ ಒಂದು ಸ್ವತಂತ್ರವಾದಂತ ದೇಶಕ್ಕೆ ಹೋಗಿ ಜೀವಿಸುವ ಅಂತ ಯೋಚನೆ ಮಾಡುತ್ತಿರುವಷ್ಟರಲ್ಲೇ ಪುನಃ ಕಷ್ಟವನ್ನು ಹಿಂಬಾಲಿಸ್ತಾ ಇದ್ದಾರೆ. ಆದ್ರೆ ಅಲ್ಲಿ 2 ಆಪ್ಷನ್ ಇತ್ತು. ಒಂದು, ಪುನಃ ಗುಲಾಮಗಾರಿಕೆಯಲ್ಲಿ ಆ ಫರೋನ ಸೈನ್ಯದ ಜೊತೆ ಅವರ ದೇಶಕ್ಕೆ ಹೊರಟು ಹೋಗೋದು ಒಂದು ಆಪ್ಷನ್. ಇನ್ನೊಂದು ದಾರಿ ಇತ್ತು. ಯಾವುದು? ಕೆಂಪು ಸಮುದ್ರದ ಮಧ್ಯದಲ್ಲಿ ದೇವರು ತೆರೆಯುವ ಆ ಮಾರ್ಗದಲ್ಲಿ ಅವರಿಗೆ ಆಚೆಗಡೆ ಕಾನಾನ್ ದೇಶದ ಕಡೆ ಹೋಗ್ಲಿಕ್ಕೆ ಅವಸರ ಇತ್ತು. ಈ ರೀತಿ 2 ಆಪ್ಷನ್ ಅಥವಾ 2 ಮಾರ್ಗಗಳು ಅವರ ಮುಂದೆ ಇತ್ತು. ಅವರು ಆ 2 ಮಾರ್ಗಗಳನ್ನು ನೋಡುವಾಗ ಸಮುದ್ರ ದಾಟೋದು ಕಠಿಣವಾಗಿತ್ತು. ಇಟ್ ಇಸ್ ಇಂಪಾಸಿಬಲ್. ಆದ್ರೆ ಫರೋನ ಸೈನ್ಯದ ಜೊತೆ ಸ್ವಲ್ಪ ಪೆಟ್ಟು ತಿನ್ಕೊಂಡಾದ್ರು, ಕಷ್ಟ ಪಡ್ಕೊಂಡಾದ್ರು, ಸ್ವಲ್ಪ ದುಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಏನೋ ಒಂದು ಅಲ್ಲಿ ಜೀವಿಸ್ಲಿಕ್ಕೆ ಸಿಗ್ತಾ ಇತ್ತು. ಅದನ್ನೇ ಅವ್ರು ಹೇಳ್ತಾರೆ, ಅಲ್ಲಿ ಗುಣಗುಡ್ತಾರೆ, ಅಲ್ಲೇ ಇರ್ಬೋದಿತ್ತಲ್ಲ, ಇಲ್ಲಿ ಯಾಕೆ ಕಷ್ಟ ಪಡ್ತಾ ಇದೀವಿ ಅಂತ ಅರಣ್ಯದಲ್ಲಿ ಹೋದಾಗ ಅವರು ಹೇಳ್ತಾರೆ. ಇದೇ ರೀತಿ ಇವತ್ತು ನಮ್ಮ ಕ್ರೈಸ್ತ ಜೀವಿತದಲ್ಲಿಯೂ ಸಹ ಇಷ್ಟು ದೂರ ನಾವು ನಡೆಕೊಂಡು ಬಂದಾಯ್ತು, ಇಷ್ಟು ವರ್ಷಗಳು ಕಳೆದಾಯ್ತು, ಇನ್ನು ಸ್ವಲ್ಪ ವರ್ಷಗಳು ನಮ್ಮ ಜೀವಿತ ಕಾಲದಲ್ಲಿದೆ. ಇನ್ನೇನು ಕಾನಾನ್ ದೇಶದಲ್ಲಿ ಸೇರ್ಲಿಕ್ಕೆ ಬಾಕಿ ಇದೆ. ಇನ್ನೇನು ಕೆಲವೊಂದು ವರ್ಷಗಳು ನಾವು ದಾಟಿ ಹೋಗುವ ಈ ಸಂದರ್ಭದಲ್ಲಿ ಸ್ವಲ್ಪ ನಂಬಿಕೆಯನ್ನು ದೃಢಪಡಿಸಿಕೊಳ್ಳೋಣ. ದೇವರು ಇಸ್ರಾಯೇಲ್ ಜನತೆಯನ್ನು ಕೆಂಪು ಸಮುದ್ರದ ಮುಂದೆ ಅವರನ್ನು ಹಾಗೆ ಕೈ ಬಿಡಲಿಲ್ಲ. ಕಠಿಣವಾಗಿತ್ತು ಸಮುದ್ರ ದಾಟುವುದು, ಆದರೆ ಅದರ ಮಧ್ಯದಲ್ಲಿ ಒಂದು ಮಾರ್ಗವನ್ನು ತೆರೆದಿದ್ದನ್ನು ನಾವು ಓದಿದ್ದೇವೆ, ತಿಳಿದುಕೊಂಡಿದ್ದೇವೆ. ಸಮುದ್ರ ಮಧ್ಯದಿಂದ ಮಾರ್ಗ ತೆರೆಯುವ ದೇವರು, ಕಠಿಣದ ಮಧ್ಯದಿಂದ ಮಾರ್ಗ ತೆರೆಯುವ ದೇವರು, ಅಲ್ಲಿಂದನೇ ಜೀವಕ್ಕೆ ಸೇರಿಸುವ ದೇವರು, ಅಲ್ಲಿಂದನೇ ಅವರಿಗೆ ಕಾನಾನ್ ದೇಶದಲ್ಲಿ ಸೇರಿಸುವ ದೇವರು ಇವತ್ತು ಸಹ ನಮ್ಮ ಕಠಿಣವಾದ ಮಾರ್ಗದಲ್ಲಿಯೇ ದೇವರ ಯೋಜನೆಗಳು ನೆರವೇರ್ತವೆ. ಇದನ್ನು ನಾವು ಮರಿಬಾರದು. ದೇವರ ಯೋಜನೆಗಳು ನೆರವೇರುವುದೇ ಕಠಿಣವಾದ ಮಾರ್ಗದಲ್ಲಿ ಮಾತ್ರ. ಸುಖವಾದ ಮಾರ್ಗದಲ್ಲಿ ದೇವರ ಯೋಜನೆಗಳು ನೆರವೇರುವುದಿಲ್ಲ. ಈ ಸತ್ಯವನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕೆ ವಾಕ್ಯ ಈ ರೀತಿಯಾಗಿ ಹೇಳಿದೆ, ಜೀವಕ್ಕೆ ಹೋಗುವ ದಾರಿ ಇಕ್ಕಟ್ಟು, ದಾರಿ ಬಿಕ್ಕಟ್ಟು. ಅದು ಸ್ವಲ್ಪ ಜನ ಕಂಡಿಡ್ತಾರೆ, ಆದ್ರೆ ಅವರೇ ಜೀವಕ್ಕೆ ಹೋಗಿ ಸೇರ್ತಾರೆ. ಅದಕ್ಕೋಸ್ಕರ ಆ ಇಕ್ಕಟ್ಟಾದ ಒಂದು ಬಾಳಿನ ಕಷ್ಟದಲ್ಲಿಯೇ ನೀವು ಜೀವಿಸ್ಲಿಕ್ಕೆ ಪ್ರಯತ್ನ ಪಡಿರಿ ಅಂತ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದಾರೆ ನೋಡಿ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ಸಿ, ದಟ್ ಇಸ್ ದ ಚಾಯ್ಸ್. ಬೇರೆ ಚಾಯ್ಸ್ ಇಲ್ಲ. ಸೆಕೆಂಡ್ ಆಪ್ಷನ್ ಏನು? ನಾಶನದ ಹೋಗುವ ದಾರಿ. ಅಲ್ಲಿ ಸುಖ, ಸಂತೋಷ, ಈ ಲೋಕದ ಎಲ್ಲಾ ರೀತಿಯ ಅನುಭವಗಳು, ಅಂದ್ರೆ ಸುಖದ ಅನುಭವಗಳು ಸಿಕ್ಲಿಕ್ಕೆ ಅಲ್ಲಿ ಅವಸರ ಉಂಟು. ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆ ಅಲ್ಲ ಎಲ್ರಿಗೂ? ಹೌದು ಬ್ರದರ್. ನೋಡಿ, ಲೋಕದಲ್ಲಿ ಹೇಳಿದ್ದಾರೆ, ಐಶ್ವರ್ಯವಂತರೇ ನಿಮ್ಮ ಗತಿಯನ್ನು ಏನು ಹೇಳಲಿ. ನೀವೆಲ್ಲಾ ಸುಖ ಅನುಭವಿಸಿದ್ದೀರಿ,
ನೀವು ಅಗಲವಾದ ಮಾರ್ಗ ಬಾಗಿಲಿನಿಂದ ಒಳಗೆ ಹೋಗಿಬಿಟ್ಟು ಅಲ್ಲಿ ಸುಖವಾಗಿ ನಿಮಗೆ ಬೇಕಾದದನ್ನೆಲ್ಲ ಅನುಭವಿಸಿದ್ದೀರಿ. ನೋಡಿ, ಇನ್ನೊಂದು ಉದಾಹರಣೆ, ಸೊಲೊಮೋನನ ಕಾಲದಲ್ಲಿ ಅವನಷ್ಟು ಶ್ರೀಮಂತಿಕೆಯನ್ನು ಅನುಭವಿಸಿದವರು ಬೇರೆ ಯಾರೂ ಇಲ್ಲ ಅಂತ ಈ ಭೂಲೋಕದಲ್ಲಿ. ಇವತ್ತು ಸಹ ಇರ್ಲಿಕ್ಕಿಲ್ಲ, ಅಂಬಾನಿಯೂ ಸಹ ಇಲ್ಲ, ಬಿಲ್ ಗೇಟ್ಸ್ ಸಹ ಇಲ್ಲ. ಅಷ್ಟು ಸುಖವನ್ನು ಅನುಭವಿಸಿದಂತ ವ್ಯಕ್ತಿ ಯೇಸು ಸ್ವಾಮಿಯ ಪ್ರಕಾರ ಸೊಲೊಮೋನ್ ರಾಜನು. ಆದ್ರೆ ಅವನ ಅಂತ್ಯ ಏನಾಯ್ತು? ನಮಗೆ ಅದ್ರ ಬಗ್ಗೆ ಅಷ್ಟು ಸ್ಪಷ್ಟತೆ ಇಲ್ಲದೆ ಇದ್ರು ಬೈಬಲ್ ಅಲ್ಲಿ. ಆತನ ಅಂತ್ಯ ತುಂಬಾ ತುಂಬಾ ಕಠಿಣವಾಗಿಯೂ ಮತ್ತೆ ನಾಶನವಾಗಿಯೂ ಇದೆ. ಹೌದಾ? ಅವನೆಲ್ಲ ಸುಖವನ್ನು ಅನುಭವಿಸಿದ. ಅದನ್ನ ಇವಾಗ ಎಕ್ಸ್ಪ್ಲೈನ್ ಮಾಡೋದು ಬೇಡ. ಬಟ್ ಇಲ್ಲೇ ಮೇಲ್ಗಡೆ ಹೇಳಿದ್ದಾರೆ, ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ. ಈಗ ನೀವು ಹಸಿದಿರುವರಾಗಿದ್ದೀರಿ, ನೀವೇ ಧನ್ಯರು, ನಿಮಗೆ ತೃಪ್ತಿ ಆಗುವುದು. ನೋಡಿ, ಇವತ್ತು ಇದು ಅನೇಕರಿಗೆ ಸಂದೇಶ. ಇವತ್ತು ಕಷ್ಟ ಪಡ್ತಾ ಇದ್ದೀರಾ, ದುಃಖವನ್ನು ಅನುಭವಿಸ್ತಾ ಇದ್ದೀರಾ, ನೋವು ಹೃದಯದಲ್ಲಿ ತುಂಬಿ ತುಳುಕ್ತಾ ಇದೆ. ಅನೇಕ ವರ್ಷಗಳಿಂದ, ಅನೇಕ ಸಮಯದಿಂದ ನೀವು ದೇವರ ಕೃಪೆಗಾಗಿ ಯಾಚಿಸ್ತಾ ಇದ್ದೀರಾ. ಆ ಒಂದು ನೆಮ್ಮದಿ ನಿಮಗೆ ಸಿಗ್ತಾ ಇಲ್ಲದೆ ಇದ್ರೆ ಯೇಸು ಹೇಳ್ತಾ ಇದ್ದಾರೆ, ನೀವು ಆ ಮಾರ್ಗವನ್ನು ತಿಳಿಬೇಕು ಇವತ್ತು. ಆ ಮಾರ್ಗ ಏನಪ್ಪ ಅಂತ ಹೇಳಿದ್ರೆ, ಬಡವರಾಗಿದ್ದೀರಾ ನೀವೇ ಧನ್ಯರು, ನೀವೇ ಆಶೀರ್ವದಿಸಲ್ಪಟ್ಟವರು. ಹಸಿದವರಾಗಿದ್ದೀರಾ ನೀವೇ ಧನ್ಯರು, ನಿಮಗೆ ತೃಪ್ತಿ ಆಗ್ತದೆ. ಯಾವ ವಿಷಯಗಳಿಂದ? ಮೊದಲನೇದಾಗಿ ನೆಮ್ಮದಿ ನಿಮ್ಮ ಹೃದಯದಲ್ಲಿ ಸಿಗ್ತದೆ. ದೇವರ ಅಗಾಧವಾದ ಶಾಂತಿ ಹೃದಯದಲ್ಲಿ ಇದ್ದು ಬಿಟ್ರೆ ಅದು ಒಳ್ಳೆ ಊಟಕ್ಕಿಂತ, ಒಳ್ಳೆ ವಸತಿಗಿಂತ, ಒಳ್ಳೆ ಬಟ್ಟೆಗಿಂತ ಮೇಲಾಗುತ್ತೆ. ಹೌದಲ್ವಾ? ಹೇಳಿ, ಕೋಟ್ಯಾಂತರ ಹಣ ಇದ್ದವನಿಗೂ ಸಹ ನೆಮ್ಮದಿ ಇರಲ್ಲ ಅಂತೆ. ಆದ್ರೆ ನೆಮ್ಮದಿ ದೊಡ್ಡದ? ನೆಮ್ಮದಿ ಅತಿ ಶ್ರೀಮಂತವಾದದ್ದ ಅಥವಾ ಹಣ ಶ್ರೀಮಂತವಾದದ್ದ? ಯಾವುದಕ್ಕೆ ಜಾಸ್ತಿ ಬೆಲೆ? ನೆಮ್ಮದಿಗೆ. ಹೌದಾ? ಎಷ್ಟೇ ಶ್ರೀಮಂತರಾಗಿರ್ಲಿ, ಕ್ಯಾನ್ಸರ್ ರೋಗ ಅವನಿಗೆ ಅಂಟ್ಕೊಂತು ಅಂತ ಹೇಳಿದ್ರೆ ಆ ವ್ಯಕ್ತಿ ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ, ನೆಮ್ಮದಿಯಾಗಿ ಊಟ ಮಾಡ್ಲಿಕ್ಕೆ ಆಗಲ್ಲ, ನೆಮ್ಮದಿಯಾಗಿ ಬಟ್ಟೆ ಹಾಕ್ಲಿಕ್ಕೆ ಆಗೋದಿಲ್ಲ. ರೈಟ್? ಇದೇ ಸತ್ಯ. ಆದ್ರೆ ಏನೋ ಒಂದ್ ಸ್ವಲ್ಪ ಕಷ್ಟ ಇದೆ, ವಸತಿಯು ಸಹ ಸರಿಯಾಗಿ ಅಷ್ಟಿಲ್ಲ, ಕೆಲವರು ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಮನೆ ಸಹ ಸರಿ ಇಲ್ಲ, ಜಾಬ್ ಸಹ ಸರಿ ಇಲ್ಲ, ಇನ್ಕಮ್ ಏನು ಅಷ್ಟಕ್ಕಷ್ಟೇ ಅವತ್ತಿಂದ ಅವತ್ತಿಗೆ ಆಗುತ್ತೆ, ತಿಂಗಳಿಗೆ ಅಲ್ಲಿಗೆ ಸರಿ ಆಗುತ್ತೆ. ಆದ್ರೆ ನೆಮ್ಮದಿ ಹೃದಯದಲ್ಲಿ ತುಂಬಿ ತುಳುಕ್ತಾ ಇರುತ್ತೆ, ಖುಷಿಯಾಗಿ ಇರ್ತಾನೆ. ದೇವರ ಸಾನ್ನಿಧ್ಯ, ದೇವರ ಪರಲೋಕ ರಾಜ್ಯವೇ ಅವನ ಹೃದಯದಲ್ಲಿ ವಾಸ ಮಾಡುವುದನ್ನು ಆ ವ್ಯಕ್ತಿ ಅನುಭವಿಸ್ತಾ ಇರುವಾಗ ಆತನೇ ತೃಪ್ತನಾಗಿರುವ ವ್ಯಕ್ತಿಯಾಗಿದ್ದಾನೆ ಯೇಸುವಿನ ಪ್ರಕಾರ. ಹಾಗಾದ್ರೆ ಇವಾಗ ಹೇಳಿ, ಶ್ರೀಮಂತ ಯಾರು? ಆ ವ್ಯಕ್ತಿ. ದೇವರ ಶಾಶ್ವತ ನೆಮ್ಮದಿಯನ್ನು ಯಾರು ಜೀವನದಲ್ಲಿ ಪಡ್ಕೊಂಡಿರ್ತಾರೋ ಆತನೇ ನಿಜವಾದ ಶ್ರೀಮಂತ ವ್ಯಕ್ತಿ. ಈಗ ಅಳುವರಾದ ನೀವು ಧನ್ಯರು. ಈಗ ಅಳ್ತಾ ಇದ್ದೀರಾ, ಅನೇಕ ವಿಷಯಗಳಿಂದ ದುಃಖ ಪಡ್ತಾ ಇದ್ದೀರಾ, ನೊಂದುಕೊಳ್ತಾ ಇದ್ದೀರಾ, ನೀವೇ ಧನ್ಯರು. ನೀವು ನಗುವಿರಿ, ನೀವು ನಗುವ ಕಾಲ ಬರ್ತದೆ ಅಂತ ಯೇಸು ಹೇಳ್ತಾ ಇದ್ದಾರೆ. ಏನೋ, ಈಗ ನೀವು ಅಳ್ತಾ ಇದ್ದೀರಾ, ನೀವು ನಗುವಿರಿ. See, this is promise. ಇದು ನಿಜವಾದ ಪ್ರಾಮಿಸ್. ಇದು ವರ. ಮನುಷ್ಯನ್ ಯಾವಾಗ ನಗ್ತಾನೆ ಹೇಳಿ? ನಿಜವಾದ ನೆಮ್ಮದಿ ಒಳಗಡೆ ಖುಷಿ ಆದಾಗ ಅವನು ನಗ್ತಾನೆ ಅಲ್ವಾ? ಇವತ್ತು ಅನೇಕರಿಗೆ ದೇವರು ಈ ವಾಕ್ಯದಿಂದ ಮಾತಾಡ್ತಾ ಇದ್ದಾರೆ. ನಂಬಿ ಯೇಸು ಹೇಳ್ತಾ ಇದ್ದಾರೆ, ನೀವು ಹೃದಯದಲ್ಲಿ ಅಳ್ತಾ ಇದ್ದೀರಾ. ಅನೇಕರ ಅಳು ಕಾಣಲ್ಲ, ಅವ್ರು ನಗ್ಕೊಂತ ಮಾತಾಡ್ತಾರೆ, ಅದ್ರ ಒಳಗಡೆ ಅಳ್ತಾ ಇರ್ತಾರೆ. ನಿಜವಾದ ನಗು ಮುಖದಲ್ಲಲ್ಲ, ನಿಜವಾದ ನಗು ಹೃದಯದಲ್ಲಿ, ಆ ಅಂತರ್ಯದಲ್ಲಿ ನಗುವವನೇ ನಿಜವಾಗಿ ಸಂತೋಷವುಳ್ಳವನಾಗಿರ್ತಾನೆ. ಪೌಲನು ಮತ್ತು ಸೀಲನು ಆ ಬಂದಿಗ್ರಹದಲ್ಲಿ, ಜೈಲಲ್ಲಿ, ಸೆರೆಮನೆಯಲ್ಲಿ ಹಾಕಿದಾಗ
ಅವರಿಗೆ ಬಾಹ್ಯವಾಗಿ ನೋಡಿದರೆ ಯಾವ ಸುಖ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಸರಿಯಾಗಿ ಊಟ ಇಲ್ಲ, ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ, ಒಂದು ಆಚೆ ಈಚೆ ತಿರುಗಾಡೋಣ ಅಂದ್ರೆ ಆಗಲ್ಲ, ಸೆರೆಮನೆ. ಅದರೊಳಗಡೆ ಪೌಲನು ಕೂತ್ಕೊಂಡು ಅನೇಕ ಪತ್ರಗಳನ್ನು ಬರೀತಾನೆ, ಅನೇಕ ವಾಕ್ಯಗಳನ್ನು ಬರೀತಾನೆ. ನೀವು ಸಂತೋಷಿಸಿರಿ, ಆನಂದಿಸಿರಿ, ಕರ್ತನಲ್ಲಿ ಸದಾ ಆನಂದಿಸಿರಿ. ಪುನಃ ಹೇಳ್ತಾ ಇದ್ದೀನಿ, ಸದಾ ಆನಂದಿಸಿರಿ ಅಂತ. ಒಂದು ವೇಳೆ ಆತನ ಹೃದಯದಲ್ಲಿ ಆ ನಿಜವಾದ ಆನಂದ ಸಂತೋಷ ಇಲ್ಲದೆ ಇದ್ರೆ ಆತನು ಬರೆಯುವುದೆಲ್ಲ ಸುಳ್ಳಾಗ್ತಿತ್ತು. ಆತನು ಸುಳ್ಳು ಬರೀಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಪವಿತ್ರ ಆತ್ಮನ ಪ್ರೇರಣೆಯಿಂದ ಆತನು ಬರಿತಾ ಇದ್ದನು. ಹಾಗಾದ್ರೆ ಒಳಗಡೆ ಯೇಸುವಿನ ಆತ್ಮ ಇದ್ದದಕ್ಕೋಸ್ಕರ ಆ ಯೇಸು ಆತನಿಗೆ ಕೊಟ್ಟಂತ ನೆಮ್ಮದಿ, ಆ ಸಂತೋಷ, ಆ ಆನಂದ ಇದ್ದದಕ್ಕೋಸ್ಕರನೇ ಆತನು ಬರಿತಾ ಇದ್ದಾನೆ, ನೀವೆಲ್ಲ ಆನಂದವಾಗಿರಿ ಅಂತ. ಸೊ ಸೆರೆಮನೆಯಲ್ಲಿಯೂ ಸಹ ಆನಂದ ಪಡುವರಾದ್ರೆ ಅದೇ ನಿಜವಾದ ಕರ್ತನ ಆನಂದ. ಅದು ಕೇವಲ ಕರ್ತನಿಂದ ಮಾತ್ರ ಸಿಗ್ತದೆ. Praise the Lord. ಇದು ಅನುಭವದಲ್ಲಿ ಮಾತ್ರ ಆಗ್ತಾ ಆಗತ್ತೆ. ಇದನ್ನು ಅನುಭವಿಸುವವರೇ ಧನ್ಯರು. ನೋಡಿ, ಇವತ್ತು ಯಾರಾದ್ರೂ ನಮ್ಮ ಮಧ್ಯದಲ್ಲಿ ಆ ನೊಂದಂತ ಜೀವಿತವನ್ನು ಜೀವಿಸ್ತಾ ಇರೋದಾದ್ರೆ, ಆ ನೊಂದಂತ ಜೀವಿತವೆಂಬ ಆ ಕಠಿಣ ಮಾರ್ಗದಲ್ಲಿಯೇ ನೀವು ಜೀವಿತವನ್ನು ಕಂಡುಕೊಳ್ಳುವಿರಿ, ಜೀವಿತದ ನಿಜವಾದ ನೆಮ್ಮದಿಯನ್ನು ಕಂಡುಕೊಳ್ಳುವಿರಿ. Praise the Lord. ಯಾಕಂದ್ರೆ ಯೇಸು ಪ್ರಾಮಿಸ್ ಮಾಡಿದ್ದಾರೆ, ಕಠಿಣವಾದ ದಾರಿಯಲ್ಲಿಯೇ ನೀವು ಜೀವವನ್ನು ಹೊಂದಿಕೊಳ್ಳುವಿರಿ ಅಂತ. ಅಂದ್ರೆ ಅರ್ಥ, ನಮ್ಮ ಜೀವಿತದ ಸುಖ ಸಂತೋಷ ನಾವು ಎಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ? ನಮ್ಮ ಕಠಿಣವಾದ ಮಾರ್ಗದ ಮಧ್ಯದಲ್ಲಿಯೇ ಇದೆ ಸುಖ, ಹೊರಗಡೆ ಇಲ್ಲ ಅದು. ಈ ಲೋಕ ಏನ್ ಮಾಡ್ತದೆ? ತುಂಬಾ ಹಣ ಗಳಿಸಿದ್ರೆ ಅಲ್ಲಿ ಸಂತೋಷ ಸಿಗ್ತದೆ, ನೆಮ್ಮದಿ ಸಿಗ್ತದೆ ಅಂತ ತಿಳ್ಕೊಳ್ತಾರೆ. ದೊಡ್ಡ ಒಂದು ಮನೆಯನ್ನು ಕಟ್ಟಿಬಿಟ್ಟು ದೊಡ್ಡ ಒಂದು ಆಸ್ತಿಯನ್ನು ಪಡ್ಕೊಂಡ್ರೆ ಅಲ್ಲಿ ಸಂತೋಷ ಸುಖ ಸಿಗ್ತದೆ ಅಂತ ತಿಳ್ಕೊಳ್ತಾರೆ. ಹೌದಾ? ಅಥವಾ ದೊಡ್ಡ ಒಂದು ಹೆಸರನ್ನು ಪಡ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂತ ತಿಳ್ಕೊಳ್ತಾರೆ. ಮಕ್ಕಳಿಗೆಲ್ಲ ನಾವು ದೊಡ್ಡದಾಗಿ ಓದಿಸ್ತೀವಿ, ದೊಡ್ಡ ಸ್ಥಾನದಲ್ಲಿ ಮುಟ್ಬೇಕಂತ ಆಸೆ ಪಡ್ತೀವಿ. ತಿಳುವಳಿಕೆ ಏನೋ ನಿಜ, ಆದ್ರೆ ರಿಯಾಲಿಟಿ ಅದಲ್ಲ. ಎಷ್ಟೋ ಮಕ್ಕಳು ತಂದೆ ತಾಯಿಗಳು ಚೆನ್ನಾಗಿ ಓದ್ಲಿ ಅಂತ ಬೇರೆ ಊರಿಗೆ ಕಳಿಸಿ ಎಷ್ಟೋ ಮಕ್ಕಳು ಹಾಳಾಗಿ ಇವತ್ತು ತಂದೆ ತಾಯಿರು ಅಳುತ್ತಾ ಇದ್ದಾರೆ. ಎಲ್ಲೋಯ್ತು ಅವ್ರ ಆಸೆ? ಇದು ಅಗಲವಾದ ದಾರಿಯಲ್ಲಿ ನಡೆಯುವಂತ ಘಟನೆ ಇದುಗಳು. ಆದ್ರೆ ಕೆಲವರ ಬಡವರ ಮಕ್ಕಳು ಆ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಕಲ್ತ್ಬಿಟ್ಟು, ಕಷ್ಟಪಟ್ಟು ಕಲ್ತು ಒಳ್ಳೆ ಹುದ್ದೆಯಲ್ಲಿ ಒಳ್ಳೆ ಒಂದು ಸ್ಥಾನಮಾನವನ್ನು ಹೊಂದ್ಕೊಳ್ತಾ ಶಿಸ್ತಾದ ಜೀವಿತವನ್ನು ಬದುಕೋರು ಎಷ್ಟೋ ಬಡ ಮಕ್ಕಳು ಇದ್ದಾರೆ ಅಲ್ವಾ? Praise the Lord. ಅಳ್ತಾ ಇದ್ದೀರಾ? ಭಯಪಡ್ಬೇಡಿ. ನಮಗಿಲ್ಲ ಅಂತ ವ್ಯಥೆ ಆಗ್ತಾ ಇದೆಯಾ? ನೋ. ನೋಡಿ, ಇದ್ದು ವ್ಯಥೆ ಪಡುವವರು ಅನೇಕರು ಲೋಕದಲ್ಲಿದ್ದಾರೆ, ಇಲ್ಲದೆ ವ್ಯಥೆ ಪಡುವವರು ಸಹ ಅನೇಕರು ಲೋಕದಲ್ಲಿದ್ದಾರೆ. ಆದ್ರೆ ಯಾವುದು ಸರಿ ಇದ್ರಲ್ಲಿ? ಇಲ್ಲದೆ ವ್ಯಥೆ ಪಡ್ತಾ ಇರುವವರಿಗೆ ಉತ್ತರ ಇಲ್ಲಿದೆ, ಇದ್ದು ವ್ಯಥೆ ಪಡ್ತವರಿಗೂ ಉತ್ತರ ಇಲ್ಲಿದೆ. ಏನದು ಉತ್ತರ? ಒಂದೇ ಮಾರ್ಗದಲ್ಲಿ ನೀವು ನಡೆಯಿರಿ. ಏನದು? ಇಕ್ಕಟ್ಟಾದ ಮಾರ್ಗ. ಇದ್ದವ್ರು ಏನ್ ಮಾಡ್ಬೇಕಂತೆ? ಇಲ್ಲದವರಿಗೆ ಕೊಟ್ಬಿಟ್ಟು. ನೋಡಿ, ಆ ಶ್ರೀಮಂತ ವ್ಯಕ್ತಿ ಜಕರ್ಯನ ಬಗ್ಗೆ ನಾವು ಸ್ವಲ್ಪ ನೆನಪಿಸ್ಕೊಳ್ಳೋಣ. ಜಕರ್ಯನ ಹೃದಯದಲ್ಲಿ ಒಂದು ಆಸೆ ಉಟ್ಕೊಳ್ತು. ಅವನ ಹತ್ರ ಬೇಕಾದಷ್ಟು ಹಣ ಇದೆ, ಆಸ್ತಿ ಇದೆ, ಕುಟುಂಬ ಚೆನ್ನಾಗಿದೆ, ಆರೋಗ್ಯ ಇದೆ, ಎವ್ರಿಥಿಂಗ್ ಇಸ್ ಫೈನ್. ಸ್ಟಿಲ್ ಜಕರ್ಯನ ಹೃದಯದಲ್ಲಿ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೆಮ್ಮದಿ ಇಲ್ಲ. ಅದಕ್ಕೋಸ್ಕರ ಯೇಸುವಿನ ಬಗ್ಗೆ ಎಲ್ಲೋ ಕೇಳಿದ್ದಾನೆ, ಒಮ್ಮೆ ಆತನ ನೋಡ್ಬೇಕಂತ ಆಸೆ ಪಡ್ತಾ ಇದ್ದಾನೆ. ಬಾಯ್, ಯಾಕಂದ್ರೆ ಆತನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಲಿಲ್ಲ. ಆ ಶ್ರೀಮಂತಿಗೆ ಆತನನ್ನು ಖುಷಿ ಪಡಿಸ್ಲಿಕ್ಕೆ ಆಗ್ಲಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಜಕರ್ಯನ ಕೈಯಲ್ಲಿದ್ದಂತ ಶ್ರೀಮಂತಿಕೆ ಆತನನ್ನು ಸ್ಯಾಟಿಸ್ಫೈ ಏನಂತಾರೆ ಕನ್ನಡ ಶಬ್ದ? ತೃಪ್ತಿ ಪಡಿಸ್ಲಿಕ್ಕೆ ಆಗಿಲ್ಲ, ಸಂತೃಪ್ತಿ ಪಡಿಸ್ಲಿಕ್ಕೆ ಆಗ್ಲೇ ಇಲ್ಲ. ಅದಕ್ಕೋಸ್ಕರ ಆತನೇನೋ ಒಂದು ಹುಡ್ಕೊಂಡು ಬರ್ತಾ ಇದ್ದಾನೆ. ಬೇಕು ಆತನಿಗೆ
ಆತನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನನ್ನು ನೋಡ್ಬೇಕಂತ ಆಸೆ ಅವನಲ್ಲಿ ಉಟ್ಕೊಳ್ತು. ಯಾಕಂದ್ರೆ ಆತನಲ್ಲಿ ಇದ್ದಂತ ಆಸ್ತಿ ಅದು ಜೀವವಲ್ಲ, ಅದು ಲೈಫ್ ಅಲ್ಲ ಅಂತ ಅವನಿಗೆ ತಿಳಿಲಿಕ್ಕೆ ಆರಂಭಿಸ್ತು. ಅದಕ್ಕೆ ಜಕರ್ಯ ಏನ್ ಮಾಡ್ತಾನೆ, ಹುಡುಕೊಂಡು ಬರ್ತಾ ಇದ್ದಾನೆ ಯೇಸುವಿಗೆ, ನನಗೆ ಆ ನಿಜವಾದ ಜೀವಿತದ ರಿಯಾಲಿಟಿ ಅರ್ಥ ನನಗೆ ಬೇಕು ಅಂತ. ನೋಡಿ, ಅದನ್ನ ಕಂಡೊಡನೆ ಯೇಸು ತಾನೇ ಮಾತಾಡ್ತಾರೆ. ಜಕರ್ಯ ಕರೆದ್ನ ಯೇಸುವಿಗೆ? ಇಲ್ಲ. ಜಕರ್ಯ ಯೇಸುವಿಗೆ ತನ್ನ ಮನೆಗೆ ಬಾ ಅಂತ ಕರೆದ್ನ? ಇಲ್ಲ, ಆತನು ಕರೀಲಿಲ್ಲ. ಆತನ ಜಸ್ಟ್ ನೋಡ್ಬೇಕು ಅನ್ನೋ ಒಂದು ಆಸೆ ಆತನಲ್ಲಿ ಇಟ್ಕೊಳ್ತು. ನನ್ನ ಹತ್ರ ಎಲ್ಲ ಇದೆ, ಆದ್ರೆ ನಿಜವಾದ ಲೈಫ್ ನನ್ನಲ್ಲಿ ಇಲ್ಲ ಅಂತ ಅವನಿಗೆ ಅರ್ಥ ಆಯ್ತು. ಆ ನಿಜವಾದ ಜೀವ ಯೇಸುವಲ್ಲಿ ಮಾತ್ರ ಇದೆ ಅಂತ ಯಾವಾಗ ಅವನಿಗೆ ತಿಳಿತೋ, ಆತನ ಹುಡುಕ್ಲಿಕ್ಕೆ ಆರಂಭಿಸಿದ. ಆ ಮರದ ಮೇಲೆ ಹತ್ಲಿಕ್ಕೆ ಕಷ್ಟಪಟ್ಟ ಆತನು. ಯಾಕೆಂದ್ರೆ ಜಕರ್ಯನು ಚಿಕ್ಕ ವ್ಯಕ್ತಿ ಆಗಿದ್ದ, ಹೈಟ್ ಅಲ್ಲಿ ಕಡಿಮೆ ಇದ್ದ, ಹೌದಾ? ಆತನು ಕಷ್ಟಪಟ್ಟು ಮರವನ್ನು ಹತ್ತೋದು ನಮ್ಮ ಜೀವನದಲ್ಲಿ ಇವತ್ತು ನಾವು ಕಷ್ಟಪಟ್ಟು ಮುಂದೆ ಹೋಗುವಂತ ಒಂದು ಮಾರ್ಗದರ್ಶನವಾಗಿದೆ. ಯಾವಾಗ ನಾವು ಯೇಸುವಲ್ಲಿ ಇದ್ದುಕೊಂಡು ಕಷ್ಟಪಡ್ತಾ ಇರುವಾಗ ಅಲ್ಲಿ ಯೇಸು ನಮ್ಮನ್ನು ನೋಡಿ ಹೇಳ್ತಾರೆ, ಜಕರ್ಯನೇ, ಇಂದು ನಾನು ನಿನ್ನ ಮನೆಯಲ್ಲಿ ಬರ್ತೀನಿ, ನಿನ್ನ ಮನೆಗೆ ಇವತ್ತು ರಕ್ಷಣೆ ಆಗಿದೆ, ನಿನ್ನ ಮನೆಯಲ್ಲಿ ಬಂದು ಊಟ ಮಾಡ್ಬೇಕು, ನನಗೆ ನನ್ನ ನೆಮ್ಮದಿಯನ್ನು ನಿನ್ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳುವಾಗ ಜಕರ್ಯನ ಹೃದಯ ತುಂಬ್ಕೊಂಡ್ ಬಿಡ್ತದೆ, ಸಂತೃಪ್ತಿ ಸಿಕ್ಬಿಡ್ತದೆ. ಅವಾಗ ಯೇಸು ಆತನಿಗೆ ಏನು ಬೋಧಿಸಲ್ಲ, ನಿನ್ನ ಮನೆಗೆ ರಕ್ಷಣೆ ಆಯ್ತು ಅಂತ ಹೇಳ್ತಾರೆ ಅಷ್ಟೇ. ಅವಾಗ ಜಕರ್ಯನ ಹೃದಯದಲ್ಲಿ ತಾನಾಗಿಯೇ ಒಳ್ಳೆಯ ಭಾವನೆಗಳು ಬರ್ತದೆ. ನೋಡಿ, ಶ್ರೀಮಂತ ವ್ಯಕ್ತಿ ಆತನು, ಆದ್ರೆ ಆತನ ನಿಜವಾದ ಶ್ರೀಮಂತಿಕೆ ಅದಲ್ಲ ಅಂತ ಆತನಿಗೆ ಅರ್ಥ ಆದ ಮೇಲೆ ಆತನ ಹೇಳ್ತಾನೆ, ನಾನು ಯಾರ ಹತ್ರ ಎಲ್ಲ ಮೋಸವಾಗಿ ತಗೊಂಡಿದ್ದೇನೋ ಅವರಿಗೆ 4 ಪಟ್ಟು ಆಚೆ ಕೊಟ್ಬಿಡ್ತೀನಿ, ನನಗೆ ಬೇಡ ಅದು. ಶ್ರೀಮಂತಿಕೆ, ಹಣದ ಶ್ರೀಮಂತಿಕೆ ನಿಜವಾದ ಶ್ರೀಮಂತಿಕೆ ಅಲ್ಲ ಅಂತ ಅವನಿಗೆ ಅರ್ಥ ಆಗ್ಬಿಡ್ತು. 4 ಪಟ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಯೇಸು ಹೇಳ್ತಾರೆ, ಇವತ್ತು ನಿನ್ನ ಮನೆಗೆ ರಕ್ಷಣೆ ಬಂತವ್ರು. ಅದಕ್ಕೋಸ್ಕರ ಈ ವಾಕ್ಯ ಹೇಳ್ತದೆ, ಲೋಕ 12:15 ಒಬ್ಬನಿಗೆ ಎಷ್ಟೇ ಸಂಪತ್ತು, ಆಸ್ತಿ, ಹಣ ಇದ್ರು ಅದು ಅವನಿಗೆ ಜೀವಿತಕ್ಕೆ ಆಧಾರ ಅಲ್ಲ. ಅದು ದಟ್ ಈಸ್ ನಾಟ್ ಸಪೋರ್ಟ್ ಆರ್ ಹೆಲ್ಪ್ ಆರ್ ನೋಡಿ, ಮನುಷ್ಯ ಕೈಯಲ್ಲಿ ಹಣ ಅಥವಾ ಆಸ್ತಿ ಇದ್ರೆ ಅಥವಾ ಏನೇ ಸಂಪತ್ತು ಇದ್ರು ಅದು ಅವನಿಗೆ ಜೀವಿತಕ್ಕೆ ಆಧಾರ ಅಲ್ಲ. ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಯಾಕೆಂದ್ರೆ ಮುಂದಿನ ಕತೆ ನಿಮ್ಗೆ ಗೊತ್ತಿದೆ. ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ, ಬಿಸ್ನೆಸ್ ಒಳ್ಳೇದಾಯ್ತು, ಕಣಜದೊಳಗೆ ತುಂಬಿಸಿಡ್ಕೊಳ್ಳೋಣ ಅಂತ ಎಲ್ಲ ಯೋಚನೆ ಮಾಡಿ ದೊಡ್ಡ ಕಣಜ ಕಟ್ತಾನಂದ್ರೆ ದೊಡ್ಡ ದೊಡ್ಡ ಬ್ಯಾಂಕ್ ಅಲ್ಲಿ ಹಣ ಇಡ್ತಾನೆ. ಇವತ್ತಿನ ಕಾಲದಲ್ಲಿ ಹೇಳೋದಾದ್ರೆ ICC ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, HDFC ಬ್ಯಾಂಕ್ ಅಲ್ಲೆಲ್ಲ ಕೋಟಿಗಟ್ಟಲೆ ಹಣ ಇಟ್ಬಿಟ್ಟು ಮುಂದಿನ ಕಾಲದಲ್ಲಿ ನಾನು ಸುಖವಾಗಿ ನಾನು ತಿಂದು ಕುಡಿದು ಆರಾಮಾಗಿ ಇರುವಂತ ನನ್ನ ಆತ್ಮಕ್ಕೆ ನಾನು ಹೇಳಿಕೊಳ್ತೇನೆ ಅಂತ ಆ ವ್ಯಕ್ತಿ ಅಂದ್ಕೊಳ್ಳುವಾಗ ದೇವರ ಅವನಿಗೆ ಹೇಳ್ತಾನೆ, ಈ ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ತೆಗೆದ್ಬಿಟ್ರೆ ಏನ್ ಮಾಡ್ತೀಯಾ? ನೀನು ಮಾಡಿಟ್ಟಿರುವುದು, ಕೂಡಿಟ್ಟಿರುವುದು ಎಲ್ಲಿಗೆ ಹೋಗ್ತದೆ, ಯಾರಿಗಾಗ್ತದೆ? ಹೌದಾ? ಅವಾಗ 21ನೇ ವಾಕ್ಯ ಹೇಳ್ತದೆ, ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡ ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆ ಇದ್ದಾನೆ ಅಂದನು. ಇಂಗ್ಲಿಷ್ ಅಲ್ಲಿ ನೋಡಿ, ಸೊ ಈಸ್ ಹಿ ಹೂ ಲೇಸ್ ಅಪ್ ಟ್ರೆಷರ್ ಫಾರ್ ಹಿಮ್ಸೆಲ್ಫ್ ಅಂಡ್ ಈಸ್ ನಾಟ್ ರಿಚ್ ಟುವರ್ಡ್ ಗಾಡ್ ಅಂತ ಹೇಳಿದ್ರೆ, ಎಷ್ಟೇ ಆಸ್ತಿ, ಸಂಪತ್ತು, ಹಣವನ್ನು ಸೇರಿಸಿಟ್ಕೊಂಡವನು ದೇವರ ದೃಷ್ಟಿಯಲ್ಲಿ ಆತನು ಶ್ರೀಮಂತನಲ್ಲ. He is not rich toward God. ನೋಡಿ, ಇದು ಯೇಸು ಹೇಳಿದ ಮಾತು, 21ನೇ ವಾಕ್ಯ. ಹಾಗಾದ್ರೆ ಶ್ರೀಮಂತ ಯಾರು? ಶ್ರೀಮಂತರು ಯಾರು? ಇದೆ ನೋಡಿ, ಶ್ರೀಮಂತರು ಯಾರು? ಬಡವರೇ ಶ್ರೀಮಂತರು. ಬಡವರಾದ ನೀವು ಧನ್ಯರು, ದೇವರ ರಾಜ್ಯದ ಸುಖ, ಸಂಪತ್ತು, ಐಶ್ವರ್ಯ, ಹೊಸ ಯೆರೂಸಲೇಮ್, ಚಿನ್ನದ ದಾರಿ, ಚಿನ್ನದ ಗೋಡೆಗಳು, ಹೌದಾ? 12 ರತ್ನಗಳಿಂದ
ಮತ್ತು ಮುತ್ತುಗಳಿಂದ ಕಟ್ಟಲ್ಪಟ್ಟಂತಹ ಸಾಮ್ರಾಜ್ಯವೇ ನಿಮ್ಮದು, ನೀವೇ ಶ್ರೀಮಂತರು. ಇನ್ನೊಂದು ಅರ್ಥದಲ್ಲಿ ಯೇಸು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನೀವೇ ಶ್ರೀಮಂತರು, ಬಡವರೇ ನೀವೇ ಶ್ರೀಮಂತರು. ದೇವರ ರಾಜ್ಯ ಅಂದ್ರೆ ಅದು ಶ್ರೀಮಂತವಾಗಿದ್ದಲ್ವ? ಈ ಭೂಲೋಕಕ್ಕಿಂತ ಅತಿ ಶ್ರೀಮಂತವಾದ ದೇವರ ರಾಜ್ಯ. ಹಾಗಾದ್ರೆ ಬಡವರಿಗೆ ಹೇಳ್ತಾ ಇದ್ದಾರೆ ಆ ರಾಜ್ಯ ನಿಮ್ದು. ಹಾಗಾದ್ರೆ ಶ್ರೀಮಂತರು ಯಾರು? ಬಡವರು, ಕಷ್ಟಪಡುವವರು, ಇವತ್ತು ಹಸಿದವರು, ಒಂದು ಒಳ್ಳೆ ಊಟಕ್ಕಾಗಿ ಆಸೆ ಪಡುವವರಿಗೆ ಇವತ್ತು ಸಿಗಲ್ಲ. ಎಷ್ಟೋ ಜನ ಗಂಜಿನೋ ಅಥವಾ ಏನೋ ಒಂದು ಸಾದಾ ಊಟ ಮಾಡ್ಕೊಂಡು ಜೀವಿಸ್ತಾರೆ. ಅದೇ ಶ್ರೀಮಂತರು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಅವ್ರ ಮೆನು ಕರೆಕ್ಟ್ ಆಗಿರ್ತದೆ, ಟೈಮ್ ಟು ಟೈಮ್ ಆ ಫುಡ್ಗಳು ಅವರಿಗೆ ಸಿಗ್ತಾ ಇರ್ತದೆ, ಹೈ ಪ್ರೋಟೀನು, ಡಯಟ್, ಅದು ಇದು ಅಂತ. ನಮಗೆ ಅದನ್ನೆಲ್ಲ ಮೇಂಟೈನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅಷ್ಟೊಂದು ಹಣ ಇಲ್ಲ ಎಲ್ಲರ ಹತ್ರ, ರೈಟ್? ಎಷ್ಟು ಹೇಳ್ತಾ ಇದ್ದಾರೆ, ನೀವು ತೃಪ್ತಿಯನ್ನು ಹೊಂದ್ಕೊಳ್ಳುವಿರಿ. ನಿಜವಾದ ತೃಪ್ತಿ ತಿಂದು ಕುಡಿಯೋದ್ರಲ್ಲಿ ಅಲ್ಲ, ದೇವರ ರಾಜ್ಯ ತಿಂದು ಕುಡಿಯೋದ್ರಲ್ಲಿ ಅಲ್ಲ. ಸೊ ಈ ಲೋಕ ಕ್ರೇಜಿ ಅಲ್ವಾ? ಫುಡ್ಡಿನ ಹಿಂದೆ ಕ್ರೇಜಿ, ಹೌದಾ? ಹಣ ಒಂದು, ಫುಡ್ ಒಂದು, ಕುಡಿಯೋದು, ಹೌದಾ, ಮನೋರಂಜನೆ, ಇವೆಲ್ಲ ಹಿಂದೆ ಕ್ರೇಜಿ ಆಗಿದೆ ಈ ಲೋಕ. ಇದೇ ಅಗಲವಾದ ದಾರಿ, ರೈಟ್? ಜೀವಿತದ ಶೋಕಿಗಳು, ಪ್ರೈಡ್ ಆಫ್ ಲೈಫ್, ಜೀವಿತದ ಬದುಕು ಬಾಳಿನ ಡಂಬ, ಇದು ಅಗಲವಾದ ದಾರಿ. ಯೇಸು ಹೇಳ್ತಿದ್ದಾರೆ ಮುಂದೆ ನೋಡಿ, ಮನುಷ್ಯ ಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಾಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದ್ದೆಂದು ತೆಗೆದು ಹಾಕಿದರೆ ನೀವೇ ಧನ್ಯರು. ನೋಡಿ ಲೋಕದಿಂದ ಎಷ್ಟು ಕಷ್ಟ, ನೋವು, ಹೌದಾ, ನಿಂದೆ, ಬಹಿಷ್ಕಾರ, ನಮ್ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡ್ತಾರೆ, ನಮ್ ಬಗ್ಗೆ ಉಲ್ಟಾ ಪಲ್ಟಾ ಹೇಳ್ತಾರೆ, ನೋವಿಸ್ತಾರೆ, ಚುಚ್ಚೋ ಮಾತೆಲ್ಲ ಹೇಳ್ತಾರೆ ಅಲ್ವಾ? ಚುಚ್ಚು ಮಾತಾಡ್ತಾರೆ, ಇನ್ಸಲ್ಟ್ ಮಾಡ್ತಾರೆ, ಕೆಳಗಾಗ್ತಾರೆ ನಮ್ಮನ್ನ, ರೈಟ್? ಸೊ ಯೇಸು ಹೇಳ್ತಾರೆ ನೀವೇ ಶ್ರೀಮಂತರು, ನೀವೇ ಗ್ರೇಟ್. ಆಕ್ಚುಲಿ ಯೇಸು ಏನ್ ಹೇಳ್ತಾರೆ, ನೀವೇ ಗ್ರೇಟ್. ಯಾರು ನಮ್ಮನ್ನ ಚುಚ್ಚಿಸ್ತಾರೋ, ಹೇಟ್ ಮಾಡ್ತಾರೋ, ಅವರೇ ನಿಜವಾಗ್ಲೂ ಬಡವರು, ಅವರೇ ನಿಜವಾಗ್ಲೂ ಕೆಳಮಟ್ಟದವರು ಯೇಸುವಿನ ಪ್ರಕಾರ. ಆ ದಿನದಲ್ಲಿ ಸಂತೋಷ ಪಡಿರಿ, ಕುಣಿದಾಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಗುವುದು ಎಂದು ತಿಳಿದುಕೊಳ್ಳಿರಿ. ದಟ್ ಈಸ್ ಟ್ರೂ ಜಾಯ್. ಮೊದಲೇ ಹಳೆ ಒಡಂಬಡಿಕೆಯಲ್ಲಿ ಇದೇ ರೀತಿ ಇಲ್ಲಿನ ಜನರು ದೇವರು ಕಳಿಸಿಕೊಟ್ಟಂತ ಪ್ರವಾದಿಗಳಿಗೆ, ದೇವರ ಸೇವಕರಿಗೆಲ್ಲ ಅವರದೇ ರೀತಿ ನಿಂದೆ ಮಾಡಿದ್ರು, ಬಹಿಷ್ಕಾರ ಹಾಕಿ ಕೊಲೆ ಸಹ ಮಾಡಿದ್ರು. ಮುಂದೆ ಎಷ್ಟು ಹೇಳ್ತಾರೆ, ಐಶ್ವರ್ಯವಂತರೇ ನಿಮ್ಮ ಗತಿಯನ್ನು ಏನು ಹೇಳಲಿ, ನಿಮ್ಮ ಸುಖ ನಿಮಗೆ ಬಂದದೆ. ಈಗ ಹೊಟ್ಟೆ ತುಂಬಿದವರೇ ನಿಮ್ಮ ಗತಿಯನ್ನು ಏನು ಹೇಳಲಿ, ಅಯ್ಯೋ ನೀವು ಹಸಿಯುವಿರಿ. ಸಿ, ಮೇಲಿದ್ದವನು ಕೆಳಗೆ ಬರ್ಲೇಬೇಕು. ಅದಕ್ಕೋಸ್ಕರ ಜಾಸ್ತಿ ಮೇಲ್ ಹತ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ಲೋಕದ ಪ್ರಕಾರ ಅಗಲವಾದ ದಾರಿಯಲ್ಲಿ ಹೋಗ್ಲೇಬಾರ್ದು. ಜಾಸ್ತಿ ದೇವ್ರು ಕೊಡ್ತಾರ, ಅದನ್ನ ಹಂಚಿ ಬಡವರಿಗೆ ಕೊಡ್ತಾ ಇರ್ಬೇಕು. ಇದು ದೇವರ ರಾಜ್ಯ, ಇದೇ ಇಕ್ಕಟ್ಟಾದ ದಾರಿ. ಆಮೇಲೆ ನಿಮ್ಮ ಸುಖ ನಿಮಗೆ ಬಂದದೆ. ಈಗ ಹೊಟ್ಟೆ ತುಂಬಿದವರೇ ನಿಮ್ಮ ಗತಿಯನ್ನು ಏನು ಹೇಳಲಿ, ನೀವು ಹಸಿವಿರಿ. ಈಗ ನಗುವವರೇ ನಿಮ್ಮ ಗತಿಯನ್ನು ಏನು ಹೇಳಲಿ, ನೀವು ದುಃಖಪಟ್ಟು ಅಳುವಿರಿಸಿ. ಅಲ್ಲಿ ಅಳ್ತಾ ಇದ್ದೀರಾ, ನೀವು ನಗುವಿರಿ ಅಂತ ಕರ್ತನು ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇವತ್ತು ಯಾರೆಲ್ಲ ನಗ್ತಾ ಇದ್ದೀರಾ, ನಿಮ್ಮ ಗತಿ ಏನ್ ಹೇಳಲಿ, ನೀವು ದುಃಖಪಟ್ಟು ಅಳುವಿರಿ. ಇಲ್ಲಿ ಥರ್ಡ್ ಆಪ್ಷನ್ ಇಲ್ಲ. ಚಿಕ್ಕದಾದ ಬಾಗಿಲು, ಕಠಿಣವಾದ ದಾರಿ, ಎಲ್ಲಿ ಏನೆಲ್ಲ ಇದೆ, ದುಃಖ ಇದೆ, ಕಷ್ಟ ಇದೆ, ಬಡತನ ಇದೆ, ಹಸಿವು ಇದೆ, ನಿಂದೆ ಇದೆ, ಬಹಿಷ್ಕಾರ ಇದೆ, ನೋವು ಇದೆ, ನಿಂದೆ ಏನು ಬಹಿಷ್ಕಾರ ಇದೆ, ಮತ್ತು ಚುಚ್ಚೋ ಮಾತುಗಳಿದ್ದಾವೆ, ಇನ್ಸಲ್ಟ್ ಇದೆ, ಹೌದಾ, ಡಿಫಿಕಲ್ಟೀಸ್ ಇದೆ, ಭಾರವಿದೆ, ಕಠಿಣವಾದಂತ ಎಲ್ಲಾ ಸಂಗತಿಗಳಿದೆ. ಎಲ್ಲಿ? ಚಿಕ್ಕದಾದ ದಾರಿಯಲ್ಲಿ. ಆದ್ರೆ ಅಲ್ಲಿ ಏನಿದೆ, ನಗು ಇದೆ, ತೃಪ್ತಿ ಇದೆ, ಸಮಾಧಾನ ಇದೆ, ಹೌದಾ, ಆರೋಗ್ಯ ಇದೆ. ನೋಡಿ, ಕೆಲವರು ಎಷ್ಟೋ ಬಡವರು ಇರ್ತಾರೆ, ತುಂಬಾ ಆರೋಗ್ಯವಾಗಿರ್ತಾರೆ, ಅವರಿಗೆ ದೊಡ್ಡ ಕಾಯಿಲೆ ಬರೋದೇ ಇಲ್ಲ. ಶುದ್ಧ ಮನಸ್ಸುಳ್ಳವರು, ಕಠಿಣವಾಗಿ ಪರಿಶ್ರಮದಲ್ಲಿದ್ದು
ದೇವರನ್ನು ದಿನಾಲು ಕೊಂಡಾಡ್ತಾರೆ. ದೇವ್ರೆ, ಏನೇ ಆಗ್ಲಿ ಅಪ್ಪ, ನೀನು ಒಳ್ಳೆಯವನೇ ಆಗಿದ್ಯಾ, ನನ್ನನ್ನು ಯಾವಾಗ್ಲೂ ಒಳ್ಳೆದನ್ನೇ ಮಾಡಿದ್ಯಾ, ನನ್ನನ್ನು ಇವತ್ತವರೆಗೂ ಬಿಟ್ಕೊಡ್ಲಿಲ್ಲ ಅಂತ ಯಾವಾಗ್ಲೂ ದೇವರನ್ನು ಹೊಗಳ್ತಾ ಇರುವವರೇ ನಿಜವಾಗಿ ಆರೋಗ್ಯವಂತರಾಗಿರ್ತಾರೆ. ಇದನ್ನ ನಾವು ಮಾಡಿ ನೋಡೋಣ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಆಮೆನ್. ಆಮೆನ್ ಆಮೆನ್. ಈಗ ನಗುವರೆ ನಿಮ್ಮ ಗತಿಯನ್ನು ಏನು ಹೇಳಲಿ. ಅದಕ್ಕೋಸ್ಕರ ಇವತ್ತು ನಾವು ಮಾತ್ರ ಸುಖವಲ್ಲ, ಎಷ್ಟೋ ಜನ ಅಳ್ತಾ ಇದ್ದಾರೆ, ದುಃಖದಲ್ಲಿದ್ದಾರೆ, ಅವರಿಗೆ ಸಹಾಯ ಮಾಡ್ಬೇಕಂದ್ರೆ ಅವರನ್ನು ಸಂತೈಸ್ಬೇಕು ನಾವು. ಅದು ಯಾರು ಮಾಡ್ಲಿಕ್ಕೆ ಸಾಧ್ಯ? ಚಿಕ್ಕದಾದ ದಾರಿಯಲ್ಲಿ ನಡ್ಕೊಂಡು ಹೋಗುವವರು ಮಾತ್ರ ಅದನ್ನು ಮಾಡ್ಲಿಕ್ಕೆ ಸಾಧ್ಯ. ಎಲ್ಲರ ಹತ್ರ ಆಗುವುದಿಲ್ಲ. ಅಗಲ ದಾರಿಯಲ್ಲಿ ಹೋದವರು, ಈ ಕಷ್ಟ ಪಡುವವರು, ದುಃಖ ಪಡುವವರು, ಹಸಿದವರಿಗೆ ಹೋಗಿ ಸಾಂತ್ವನ ಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಅವ್ರಿಗೆ ಅರ್ಥ ಆಗೋದಿಲ್ಲ ಅದು. ಅದಕ್ಕೆ ಚಿಕ್ಕ ದಾರಿಯಲ್ಲೇ ನಡಿಲಿಕ್ಕೆ ಹೇಳಿದ್ ನಮ್ಗೆ. ಮುಂದೆ ನೋಡಿ, ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ. ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದ್ರು. ನೋಡಿ, ಜನರ ಹೊಗಳಿಕೆಗೋಸ್ಕರ ಯಾರಾದ್ರೂ ಇಷ್ಟಪಡುವುದಾದ್ರೆ ಅವರಿಗೆ ಅಯ್ಯೋ, ಅವರಿಗೆ ಅಯ್ಯೋ. ಅದಕ್ಕೋಸ್ಕರ ಎಲ್ಲಿ ಹೊಗಳಿಕೆ ಸಿಗ್ತದೋ ಅಲ್ಲಿಂದ ದೂರ ಹೋಗ್ಬೇಕು. ಈ ಭೂಮಿಯಲ್ಲಿ ಹೊಗಳಿಕೆಗೋಸ್ಕರ ಹೋಗ್ಲೇಬಾರ್ದು. ಯಾರ ಹೊಗಳಿಕೆ ನಮಗೆ ಬೇಕಾಗಿಲ್ಲ. ಯೇಸು ನನ್ನ ನೋಡ್ತಾ ಇದ್ದಾರೆ, ನನ್ನ ಹೃದಯವನ್ನು ನೋಡಿದ್ದಾರೆ, ನಾನು ಮಾಡುವಂತ ಕೆಲಸ ನೋಡಿದ್ದಾರೆ, ನಾನು ಆತನಿಗೋಸ್ಕರ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ತಿಳಿದಿದೆ. ಆದರೆ ಎಲ್ಲರ ಪ್ರತಿಫಲ ಸೇರಿಸಿ ನನ್ನ ಜೀವಿತದಲ್ಲಿ ಕೊಟ್ಟೇ ಕೊಡ್ತಾರೆ. ಎಷ್ಟು ಗುಪ್ತವಾಗಿ ಮಾಡ್ತೀವೋ, ಹೊಗಳಿಕೆಗೋಸ್ಕರ ಆಸೆ ಪಡದೇ ಇರ್ತೀವೋ, ಇದೇ ಭೂಮಿಯಲ್ಲಿ ಅವನು 100ರಷ್ಟು ತಿರುಗಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದು ಸಹ ವಾಕ್ಯ ಇದೆ. ಇದೇ ಭೂಮಿಯಲ್ಲೂ ಸಹ ತಿರುಗಿ 100ರಷ್ಟು. ಏನು? ಸಂತೋಷ ಆಗಿರ್ಬೋದು, ಮಾನ ಆಗಿರ್ಬೋದು, ಹೌದಾ, ಸಮಾಧಾನ ಆಗಿರ್ಬೋದು, ನಗು ಆಗಿರ್ಬೋದು, ಸುಖ ಆಗಿರ್ಬೋದು, ಈ ಭೂಮಿಯಲ್ಲೂ ಸಹ ಕೊಡ್ತಾರೆ. ಯಾವಾಗ ನಾವು ದುಃಖದಲ್ಲಿದ್ದು ದೇವರಲ್ಲಿ ನಂಬಿಗಸ್ತರಾಗಿ, ನಂಬಿಗಸ್ತತೆಯಲ್ಲಿಯೂ ನಾವು ದುಃಖವನ್ನು ಅನುಭವಿಸ್ತೀವಲ್ಲ, ಅಂದ್ರೆ ನಮ್ಮ ಕಷ್ಟದಲ್ಲಿಯೂ ಸಹ ನಾವು ನಂಬಿಗಸ್ತರಾಗಿರ್ತೀವಲ್ಲ, ದೇವರನ್ನು ಹೊಗಳ್ತೀವಲ್ಲ. ನೋಡಿ, ಇಸ್ರಾಯೇಲ್ ಪ್ರಜೆ ಕೆಂಪು ಸಮುದ್ರ ದಾಟಿ ದೊಡ್ಡ ಅದ್ಭುತವನ್ನು ಅನುಭವಿಸಿದ್ರು. ಅದೇ ನಂತರ ಕೆಂಪು ಸಮುದ್ರ ದಾಟಿದ ನಂತರ ಅರಣ್ಯದಲ್ಲಿ ಊಟ ಸಿಕ್ಲಿಲ್ಲ ಅಂತ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಅಳ್ಲಿಕ್ಕೆ ಅಂತ ಹೇಳಿದ್ರೆ ಗುಣಗುಟ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಗುಣಗುಟ್ಟುವಾಗ ದೇವರಿಗೆ ಇಷ್ಟ ಆಗೋದಿಲ್ಲ. ಎಸ್, ಅಯ್ಯೋ ಇಲ್ಲಿ ಊಟ ಇಲ್ಲ, ಫರೋನ ರಾಜ್ಯದಲ್ಲಿ ಊಟ ಇತ್ತು, ಟೈಮ್ ಟು ಟೈಮ್ ಸಿಕ್ತಿತ್ತು. ಅವರಿಗೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವರು ಅನ್ನೋ ಚಿಂತೆ ಇಲ್ಲ. ಆದ್ರೆ ಅವತ್ತಿನ ರಾತ್ರಿ ಊಟ ಸಿಕ್ಲಿಲ್ಲ ಅನ್ನೋ, ಆವತ್ತಿನ ದಿನದ ಊಟ ಸಿಕ್ಲಿಲ್ಲ ಅನ್ನೋ ಚಿಂತೆ. ಅದೇ ರೀತಿ ಇವತ್ತು ಅನೇಕ ಕ್ರೈಸ್ತರ ಪರಿಸ್ಥಿತಿ. ಅಲ್ಲಿ ಮುಂದೆ ನಮಗೋಸ್ಕರ ಅಷ್ಟು ದೊಡ್ಡ ರಾಜ್ಯ ವೆಯ್ಟ್ ಮಾಡ್ತಾ ಇದೆ, ಹೌದಾ? ಆದ್ರೆ ಈ ಕೆಲವೇ ದಿನಗಳ ಜೀವಿತಕ್ಕೋಸ್ಕರ ನಾವು ವ್ಯಥೆ ಪಡ್ತಾ ಇರ್ತೀವಿ. ಸ್ವಲ್ಪ ಕಷ್ಟ ಅಲ್ವಾ? ಸಹಿಸ್ಕೊಳ್ಳೋಣ. ನಾವು ಹೋಗ್ತಾ ಇರುವ ದಾರಿ ಕ್ಲಿಯರ್ ಆಗಿದೆ, ಕನ್ಫರ್ಮ್ ಆಗಿದೆ ನಮ್ಮ ಟಿಕೆಟ್, ಹೌದಾ? ಎಲ್ಲ ಕಡೆ ಕ್ಲಿಯರೆನ್ಸ್ ಇದೆ ನಮ್ಗೆ. ವೀಸಾ, ಪಾಸ್ಪೋರ್ಟ್, ಟಿಕೆಟ್ ಎಲ್ಲ ಕನ್ಫರ್ಮ್ ಆಗಿದೆ. ಅದೇ ಸ್ವಲ್ಪ ವೇಟಿಂಗ್ ಪೀರಿಯಡ್ ಅಲ್ಲಿ ನಾವು ಗುಣಗುಡ್ತಾ ಇರ್ತೀವಿ. ನೋ, ಇನ್ನೊಂದು ಮಾತು ಹೇಳ್ತೀನಿ. ನನ್ನ ಅನುಭವದಲ್ಲಿ ಇಷ್ಟು ಅನೇಕ ವರ್ಷಗಳಿಂದ ಈ ಚಿಕ್ಕದಾದ ದಾರಿಯಲ್ಲಿ ನಡೆದು ಬರ್ತಾ ಇರುವಾಗ ಯೇಸು ಹೇಳಿದ ಹಾಗೆ ಅದು ಜೀವಕ್ಕೆ ಹೋಗ್ತದೆ. ಇಟ್ ಲೀಡ್ಸ್ ಟು ಲೈಫ್. ಇಂಗ್ಲಿಷ್ ಅಲ್ಲಿ ಈ ರೀತಿಯಾಗಿ ಹೇಳಿದೆ, ವಿಚ್ ಲೀಡ್ಸ್ ಟು ಲೈಫ್. ಈ ಚಿಕ್ಕ ದಾರಿ ಅಂತ ಹೇಳಿದ್ರೆ, ಈ ಕಷ್ಟಕರವಾದ ದಾರಿಯಲ್ಲಿ ನಡ್ಕೊಂತ ಹೋಗ್ತಾ ಇರುವಾಗ ಅದು ಜೀವದಲ್ಲಿ ಸೇರಿಸ್ತಾ ಇರ್ತದೆ ಅಂತ ಹೇಳಿದ್ರೆ, ಕೃಪೆ ನಮ್ಮನ್ನು ಆವರಿಸ್ಕೊಳ್ತದೆ. ಪುನಃ ಹೇಳ್ತೀನಿ, ಕೇಳಿ, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇವತ್ತು ಕಷ್ಟಕರವಾದಂತ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಇರುವಾಗ ದೇವರ ಕೃಪೆ ನಮ್ಮನ್ನು ಆವರಿಸ್ಕೊಳ್ತದೆ.
ದೇವರ ಕೃಪೆ ನಮ್ಮನ್ನು ಆವರಿಸಿಕೊಳ್ತದೆ. ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದಾಗ ಆತನು ಕೇವಲ ನಂಬಿಕೆಯಲ್ಲಿದ್ದ. ಅವನ ಮೇಲೆ ಎಷ್ಟು ಕೃಪೆ ಅವನನ್ನು ಆವರಿಸಿಕೊಳ್ತು ಅಂತ ಹೇಳಿದ್ರೆ, ಸಿಂಹ ಅವನನ್ನು ಮುಟ್ಲಿಲ್ಲ. ನಮಗೆ ಪಿಕ್ಚರ್ ಅಲ್ಲಿ 3 ಸಿಂಹ ಕಾಣಿಸ್ತದೆ, ಗುಹೆಯಲ್ಲಿ ಎಷ್ಟೋ ಸಿಂಹಗಳಿದ್ವು. ಗೂಗಲ್ ಮಾಡಿ ನೋಡಿದ್ರೆ ನೆಬೂಕದ್ನೆಚ್ಚರನ ಕಾಲದಲ್ಲಿ ಸಿಂಹದ ಗವಿಗಳಲ್ಲಿ ಹಾಕುವ ಒಂದು ಜಡ್ಜ್ಮೆಂಟ್ ಇತ್ತಲ್ಲ, ಅದನ್ನು ಗೂಗಲ್ ಮಾಡಿ ನೋಡಿ, ಗವಿಯಲ್ಲಿ ಎಷ್ಟು ಸಿಂಹಗಳನ್ನು ಹಾಕ್ತಾ ಇದ್ರು ಅಂತ. ಅನೇಕ ಸಿಂಹಗಳು ಇರ್ತಿದ್ವು. ಅದರ ಮಧ್ಯದಲ್ಲಿ ಡ್ಯಾನಿಯೇಲನನ್ನು ಎಸೆದ್ರು. ಆದ್ರೆ ಒಂದೇ ಒಂದು ಸಿಂಹ ಹತ್ತಿರ ಬರಲಿಲ್ಲ, ಅವನ ಶರೀರವನ್ನು ಮುಟ್ಲಿಲ್ಲ. ಅದರ ಅರ್ಥ ದೇವರ ಕೃಪೆ ಅವನನ್ನು ಆವರಿಸಿಕೊಳ್ತು. ದಟ್ ಈಸ್ ಕಾಲ್ಡ್ ಗ್ರೇಸ್. ಗ್ರೇಸ್ ಇನ್ ಅಬಂಡೆನ್ಸ್. ಅದರ ಅರ್ಥ, ನಾವು ಇವತ್ತು ಕಷ್ಟದಲ್ಲಿ ನಡೆಯುವಾಗ ಆ ಕಷ್ಟಗಳು ಒಂದೊಂದಾಗಿ ಈಸಿ ಆದ ರೀತಿಯಲ್ಲಿ ಸಾಲ್ವ್ ಆಗುತ್ತೆ ನೋಡಿ. ಸಾಲ್ವ್ ಆಗೋದಂತ ಹೇಳಿದ್ರೆ ಈಸಿಯಾಗಿ ಅದು ನಮ್ಮಿಂದ ದೂರ ಹೋಗುತ್ತೆ, ಅಥವಾ ಅದು ಪರಿಹಾರ ಆಗುತ್ತೆ ನೋಡಿ, ಉತ್ತರ ಸಿಗ್ಬಿಡತ್ತೆ. 100 ದಿನ ಕಷ್ಟಪಟ್ಟು ಆಗದೆ ಇರುವಂತದ್ದು ಒಂದೇ ದಿನದಲ್ಲಿ ಸಕ್ಸಸ್ ಆಗ್ಬಿಡತ್ತೆ ನೋಡಿ, ಅದು ಕೃಪೆ. ಡ್ಯಾನಿಯೇಲನಿಗೂ ಗೊತ್ತಿಲ್ಲ, ಕೇವಲ ನಂಬಿದ್ದ ಅವನು ತಿಳ್ಕೊಂಡ ಆಯ್ತು ನನ್ನ ಪ್ರಾಣ ಹೋಗ್ತದೆ ಅಂತ. ಆದ್ರೆ ಅವನು ಅನೇಕ ತಿಂಗಳುಗಟ್ಟಲಿಂದ ಪ್ರಾರ್ಥನೆ ಮಾಡ್ತಾ ಇದ್ದ, ದೇವಾ ಯೆರೂಸಲೇಮ್ ಕಡೆಗೆ ಮುಖ ಮಾಡಿ ಅಂತ ಹೇಳಿದ್ರೆ, ಇವತ್ತು ನಾವು ನಮ್ಮ ಕರ್ತನ ಕಡೆ ಗಮನವನ್ನು ಇಟ್ಟು, ಕರ್ತನೇ ಈ ಜೀವಿತದಲ್ಲಿ ಏನು ಬೇಕಾದ್ರೂ ಬರ್ಲಿ, ನಾನು ನಿನ್ನ ಮೇಲೆ ಇಟ್ಟಿರುವ ನಂಬಿಕೆ ಮಾತ್ರ ಅಲಗಾಡ್ಲಿಕ್ಕೆ, ಕಡಿಮೆ ಆಗ್ಲಿಕ್ಕೆ ಬಿಡುವುದಿಲ್ಲ. ನೀನ್ ನನ್ನನ್ನ ಕಾಪಾಡಿಯೇ ಕಾಪಾಡ್ತೀಯಾ, ಆಶೀರ್ವದಿಸ್ತೀಯಾ, ನನ್ನನ್ನು ಎಬ್ಬಿಸ್ತೀಯ ನೀನು ಅಂತ ಹೃದಯದೊಳಗೆ ದೃಢವಾದ ನಂಬಿಕೆ ಇಟ್ಕೊಳ್ಳುವಾಗ ಈ ಸ್ವಾಮಿ ನಮ್ಮ ಜೀವನದಲ್ಲಿ ಕೃಪೆಯನ್ನು ಹೆಚ್ಚಿಸ್ತಾರೆ. ಗ್ರೇಸ್ ಫ್ಲೋ ಆಗುತ್ತೆ. ಅದಕ್ಕೆ ಗ್ರೇಸ್ ಅಂತ ಹೇಳೋದು. ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕಾಪಾಡ್ತದಲ್ಲ, ಹೀಗೆ ಕೆಂಪು ಸಮುದ್ರ ಮುಂದಿರುವಾಗ ಅದು ಇಬ್ಬಾಗ ಆಯ್ತಲ್ಲ, ಅದು ಕೃಪೆ. ಅದು ಸಹಾಯ ಒದಗಿ ಬರ್ತದೆ. ಆಮೇಲೆ ಸೊ ಹೌ ಬ್ಯೂಟಿಫುಲ್. ಅದಕ್ಕೋಸ್ಕರ ಇದು ಒಂದು ಚಾಲೆಂಜಿಂಗ್ ಆದಂತ ಲೈಫ್. ಅದಕ್ಕೆ ಯೇಸುಸ್ವಾಮಿ ಈ ರೀತಿ ಅದಕ್ಕೆ ಅರ್ಥ ಕೊಟ್ಟಿದ್ದು. ನ್ಯಾರೋ ಇಸ್ ದ ಗೇಟ್. ಹೌದಾ? ನ್ಯಾರೋ ಇಸ್ ದ ಗೇಟ್ ಅಂಡ್ ಡಿಫಿಕಲ್ಟ್ ಇಸ್ ದ ವೇ. ಬಾಗಿಲು ಇಕ್ಕಟ್ಟಾಗಿದೆ, ದಾರಿಯು ಸಹ ಕಠಿಣವಾಗಿದೆ. ಅಲ್ಲಿ ನೀವು ಗ್ರೇಸ್ ಅನ್ನು ಕಂಡ್ಕೊಳ್ಬಹುದು. ನಾವೇನ್ ಮಾಡ್ತೀವಿ, ಕಷ್ಟ ಇದೆಯಲ್ಲ, ಸ್ವಲ್ಪ ಟೆನ್ಷನ್ ಫ್ರೀ ಮಾಡೋಣ ಅಂತ ನಾವು ನಮ್ಮ ಈ ಲೋಕದ ಪ್ರಕಾರವಾದ ಮಾರ್ಗಗಳನ್ನು ಕಂಡುಹಿಡಿಲಿಕ್ಕೆ ನೋಡ್ತೀವಿ. ಯಾವ್ದದು? ಮೋಸ ಮಾಡ್ಬಿಟ್ಟು, ಚೀಟಿಂಗ್ ಮಾಡ್ಬಿಟ್ಟು, ಸುಳ್ಳು ಹೇಳ್ಬಿಟ್ಟು ನಾವು ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತೀವಿ. ಅದು ಅಗಲವಾದ ದಾರಿ, ದೊಡ್ಡದಾದ ಬಾಗಿಲಾಗಿದೆ. ಅಲ್ಲಿ ಸಕ್ಸಸ್ ಸಿಗತ್ತಾ? ಖಂಡಿತವಾಗಿ ಇಲ್ಲ. ಅಲ್ಲಿ ಫೇಲ್ಯೂರ್ ನಾವು ನೋಡ್ಬೋದು. ಸೊ ಅದಕ್ಕೋಸ್ಕರ ಲೋಕವನ್ನು ನೋಡೋದ್ ಬೇಡ, ಲೋಕದ ಸಿರಿವಂತಿಗೆ ನೋಡೋದ್ ಬೇಡ, ಯೇಸುವನ್ನೇ ಪೂರ್ಣವಾಗಿ ನಂಬುವ. ಓಕೆ, ವಾಕ್ಯಗಳು ತುಂಬಾ ಇದ್ದು, ಆದ್ರೆ ನಾವು ಎಲ್ಲವನ್ನು ಓದ್ಕೊಳ್ಳಿಕ್ಕೆ ಸಮಯ ಇಲ್ಲ. ಅದಕ್ಕೆ ಒಂದು 2-3 ವಾಕ್ಯ ಓದಿ ನಾವು ನಿಲ್ಲಿಸುವ. 27ನೇ ವಾಕ್ಯ, ಲೋಕ 6:27 ನೋಡುವ. ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿ. ಇದು ಇಕ್ಕಟ್ಟಾದ ದಾರಿ ಅಲ್ವಾ, ಕಷ್ಟ ವೈರಿಗಳನ್ನು ಪ್ರೀತಿಸ್ಲಿಕ್ಕೆ. ಆದ್ರೆ ಅದನ್ನೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಅಲ್ಲಿ ಲೈಫ್ ಕಂಡು ಬರ್ತದೆ, ಅಲ್ಲಿ ಕೃಪೆ ಸಿಗ್ತದೆ. ಯಾವಾಗ? ವೈರಿಗಳನ್ನು ಪ್ರೀತಿಸುವಾಗ. ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ. ನಮ್ಮನ್ಗೆ ನೋವು ಕೊಟ್ಟವರಿಗೆ, ಹೇಟ್ ಮಾಡಿದವರಿಗೆ, ನಮ್ಮನ್ನು ಮೋಸ ಮಾಡಿದವರಿಗೆ ಉಪಕಾರ ಮಾಡಿರಿ. ಅವಾಗ ಅಲ್ಲಿ ಗ್ರೇಸ್ ಫಾಲೋ ಆಗುತ್ತೆ ನಮ್ಗೆ. ನಿಮ್ಮನ್ನು ಶಪಿಸಿದವರಿಗೆ ಆಶೀರ್ವಾದ ಮಾಡಿರಿ. ನಮ್ಮನ್ನ ಯಾರೆಲ್ಲ ಶಪಿಸ್ತಾರೋ, ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಾರೋ, ಅವ್ರನ್ನ ನಾವು ಬ್ಲೆಸ್ ಮಾಡ್ಬೇಕು. ಲಾರ್ಡ್ ಬ್ಲೆಸ್ ದೆಮ್ ಅಂತ ಹೇಳ್ಬೇಕು. ದೇವರೇ ಅವ್ರನ್ನ ಆಶೀರ್ವದಿಸುವಂತ. ಅವಾಗ ನಮ್ಮ ಜೀವಿತದ ಮೇಲೆ ಆಶೀರ್ವಾದ ಇಳಿದು ಬರ್ತದೆ. ಇದೇ ವಾಕ್ಯ. ನಿಮ್ಮನ್ನು ಬೈಯುವವರಿಗೋಸ್ಕರ ಪ್ರಾರ್ಥಿಸಿರಿ. ನೋಡಿ, ಅವಾಗ ನಮ್ಮ ಜೀವಿತ ಆಶೀರ್ವದಿಸಲ್ಪಡ್ತದೆ. ನಮ್ಮ ಕೆನ್ನೆ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸಿ
ನಿನ್ನ ಮೇಲಂಗಿಯನ್ನು ಕಸ್ಕೊಳ್ಳೋವನಿಗೆ ಒಳಂಗಿಯನ್ನು ಸಹ ತಡೆಬೇಡ. ಹೌದಾ? ನಮ್ಮ ಒಡೆಯವರಿಗೂ ತಿರುಗಿ ಆ ಕಡೆ ಇಟ್ಕೊಡ್ಬಾರ್ದು. ಬೇಡವರಿಗೆಲ್ಲರಿಗೂ ಕೊಡು. ನಿನ್ನ ಸೊತ್ತು ಕಸ್ಕೊಳ್ಳೋವನ್ನ ಹಿಂದಕ್ಕೆ ಕೊಡೆಂದು ಕೇಳಬೇಡ. ಏನೇ ನಷ್ಟವಾದರೂ ಕರ್ತನ ನಿಮಿತ್ತ ನಾವು ಬಿಟ್ಬಿಡ್ಬೇಕು. ಅರ್ಥ ಆಗ್ತಿದ್ಯಾ? ಜನರು ನಿಮಗೆ ಏನೇನು ಮಾಡ್ಬೇಕೆಂದು ಅಪೇಕ್ಷಿಸ್ತಾರೋ ಅಂತದನ್ನೇ ನೀವು ಅವರಿಗೆ ಮಾಡಿರಿ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೆ ಏನು ಹೊಗಳಿಕೆ? ಪಾಪಿಸ್ಟರು ಸಹ ತಮಗೆ ಪ್ರೀತಿಯನ್ನು ತೋರಿಸ್ತಾರಲ್ಲ, ಅದು ಅಗಲವಾದ ರಸ್ತೆ. ಆದ್ರೆ ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೊಗಳಿಕೆ? ಪಾಪಿಸ್ಟರು ಸಹ ಹಾಗೆ ಮಾಡುತ್ತಾರಲ್ಲ, ಅವರು ನಮಗೂ ಸಾಲ ಕೊಟ್ಟರೆಂದು ನೀವು ಯಾರಿಗಾದ್ರೂ ಸಾಲ ಕೊಟ್ಟರೆ ನಿಮಗೆ ಏನು ಹೊಗಳಿಕೆ ಬಂದಿತು? ಪಾಪಿಸ್ಟರು ಸಹ ತಾವು ಕೊಟ್ಟಷ್ಟು ನಮಗೆ ತಿರುಗಿ ಸಿಕ್ಕಿತೆಂದು ಪಾಪಿಸ್ಟರಿಗೆ ಸಾಲ ಕೊಡುತ್ತಾರಲ್ಲ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಇದು ಕಷ್ಟ ಅಲ್ವಾ? ವೈರಿಗಳನ್ನು ಪ್ರೀತಿಸೋದು ಬಹಳ ಕಷ್ಟ. ಅವರಿಗೆ ಉಪಕಾರ ಮಾಡಿರಿ, ಇದು ಕಷ್ಟ. ಇದೇ ಇಕ್ಕಟ್ಟಾದ ದಾರಿ. ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು. ಅಂಡರ್ಲೈನ್ ದಿಸ್ ಪಾರ್ಟ್. ನಿಮಗೆ ಬಹಳ ಫಲ ಸಿಕ್ಕುವುದು. ನೀವು ಪರಾತ್ಪರನ ಮಕ್ಕಳಾಗುವಿರಿ. ಸಿದಿಸ್ ಸಾಕು. ಇಲ್ಲಿ ಈ ದಾರಿಯಲ್ಲಿ ನಾವು ನಡೆದು ಹೋದ್ರೆ ನಾವು ನಮ್ಮ ಜೀವಿತದಲ್ಲಿ ಮತ್ತು ಬರುವ ಕಾಲದಲ್ಲಿಯೂ ಸಹ ಬಹಳ ಫಲವನ್ನು ಹೊಂದಿಕೊಳ್ಳುವೆವು ಮತ್ತು ಪರಾತ್ಪರನ ಮಕ್ಕಳಾಗಿ ದೇವರ ಮಹಿಮೆ ನಮ್ಮ ಜೀವಿತದಲ್ಲಿ ಪ್ರಕಟವಾಗುವುದು. ಆಮೆನ್. ಎಸ್, ದೇವರ ಮಹಿಮೆ ನಮ್ಮ ಜೀವನದಲ್ಲಿ ಪ್ರಕಟವಾಗುವುದು. ಬನ್ನಿ ಪ್ರಾರ್ಥನೆ ಮಾಡೋಣ. ಪರಲೋಕದ ಪ್ರೀತಿಯುಳ್ಳ ಪರಾತ್ಪರನಾದ ತಂದೆಯಾದ ದೇವರೇ, ನಿಮ್ಮ ಮಕ್ಕಳಾಗಿ ಸಮಯದಲ್ಲಿ ನೀನು ಹೇಳಿಕೊಟ್ಟಂತ ಸುಂದರ ವಾಕ್ಯಗಳು, ಅದ್ಭುತ ವಾಕ್ಯಗಳು, ಜೀವಕ್ಕೆ ನಡೆಸುವ ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ ಸ್ವಾಮಿ. ಇವತ್ತು ನಮ್ಮೆಲ್ಲರ ಹೃದಯದಲ್ಲಿ ಈ ವಾಕ್ಯಗಳಿಂದ ನೀವು ಮಾತನಾಡಿದ್ದೀರಿ, ನಮ್ಮನ್ನು ಬಲಪಡಿಸಿದ್ದೀರಿ, ನಮ್ಮನ್ನು ಚಿಂತೆಯಿಂದ ದೂರ ಮಾಡಿದ್ದೀರಿ. ನಾವು ನಮ್ಮ ಜೀವನದಲ್ಲಿ ಇವತ್ತು ಏನೆಲ್ಲ ಹೊಂದ್ಕೊಂಡಿದ್ದೇವೋ, ಯಾವ ಪರಿಸ್ಥಿತಿಯಲ್ಲಿದ್ದೇವೋ ಅದರಲ್ಲಿ ನಾವು ಸಂತೋಷವುಳ್ಳವರಾಗಿ ಬದುಕಲಿಕ್ಕೆ ನಮಗೆ ಸಹಾಯ ಮಾಡು. ಇಲ್ಲದೆ ಇರುವ ಸಂಗತಿಗಳ ಬಗ್ಗೆ ನಾವು ನೊಂದಿಕೊಂಡು ಅದನ್ನು ಚಿಂತಿಸಿ ನಮ್ಮ ಈ ಜೀವಿತ ಕಾಲವನ್ನು ನಾವು ಹಾಳು ಮಾಡಿಕೊಳ್ಳದೆ, ನಮಗೋಸ್ಕರ ನೀನು ಇನ್ನು ಮುಂದೆ ಏನು ಮಾಡುವನಾಗಿದ್ಯಾ, ಇನ್ನು ಬರುವ ರಾಜ್ಯದಲ್ಲಿ ಇನ್ನೆಷ್ಟು ಸುಂದರವಾಗಿ ನಮ್ಮನ್ನು ಆಶೀರ್ವದಿಸುವನಾಗಿದ್ಯಾ ಎಂದು ತಿಳಿದುಕೊಳ್ಳುತ್ತಾ ಸ್ವಾಮಿ ನಮ್ಮ ಮನಸ್ಸನ್ನು ದೃಢಪಡಿಸುವನಾಗಿದೆ. ಈ ಲೋಕದ ಯಾವ ಚಿಂತೆಯು ನಮ್ಮನ್ನು ಕಾಡಿಸದೇ ಇರಲಿ. ಈ ಲೋಕದ ಯಾವ ದುಷ್ಟನ ಉದ್ದೇಶಗಳು ನಮ್ಮ ಯಾರ ಜೀವಿತದಲ್ಲಿ ಅದು ನೆರವೇರದೇ ಇರಲಿ ಎಂದು ನಾವು ಪ್ರಾರ್ಥಿಸ್ತೇವೆ ತಂದೆ. ಕೇವಲ ನಿಮ್ಮ ಚಿತ್ತ, ನಿಮ್ಮ ವಾಕ್ಯದ ಸತ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ನಿಮ್ಮನ್ನು ಹಿಂಬಾಲಿಸುತ್ತಾ ನಿಜವಾದ ನೆಮ್ಮದಿಯನ್ನು ನಮ್ಮ ಜೀವಿತದಲ್ಲಿ ಕಂಡುಕೊಂಡು ನಿಮ್ಮಲ್ಲಿ ಸಂತೋಷವನ್ನು ಅನುಭವಿಸುತ್ತಾ ಈ ಇಕ್ಕಟ್ಟಾದ ಬಾಗಿಲುಗಳಿಂದ ಈ ಕಠಿಣವಾದ ದಾರಿಯಲ್ಲಿ ನಡೆದು ಹೋಗುತ್ತಾ ಆ ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ಕೇಳಿಕೊಳ್ತೇವೆ ತಂದೆ. ಸ್ತೋತ್ರಪ್ಪ. ಈ ಸೇರಿರುವಂತ ನಮ್ಮೆಲ್ಲ ಹಿರಿಯರನ್ನು, ಸಹೋದರ ಸಹೋದರಿಯರನ್ನು ಆಶೀರ್ವದಿಸಿ ಅವರ ಜೀವಿತದಲ್ಲಿ ಬಹಳ ಫಲವನ್ನು ಬರುವಂತೆ ನೀನು ಅವರಿಗೆ ಸಹಾಯ ಮಾಡು. ಇದರಿಂದ ನಿನ್ನ ನಾಮಕ್ಕೆ ಮಹಿಮೆ ಆಗ್ಲಿಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ಆಮೇಲೆ ಆಮೆನ್.